ವೈಮಾನಿಕ ಜಗತ್ತಿಗೆ, ಏವಿಯೇಷನ್ ಜಗತ್ತಿಗೆ ಒಂದು ಆಘಾತಕಾರಿ ದಿನ, ಕರಾಳ ದಿನ ಇವತ್ತು. ಅಹಮದಾಬಾದ್ನ ಟರ್ಮಿನಲ್ 2 ಇಂದ ಟೇಕ್ ಆಫ್ ಆಗಿದ್ದ AI-171 ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಪತನಗೊಂಡಿತು. 133 ಕನ್ಫರ್ಮ್ಡ್ ಡೆತ್ಗಳು, ಖಚಿತಗೊಂಡ ಸಾವುಗಳ ಸಂಖ್ಯೆ 133. ಬದುಕಿರುವವರಲ್ಲಿ ಬಹುತೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆದ್ದರಿಂದ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನೂರ 30 ಪ್ರಯಾಣಿಕರು, 2 ನವಜಾತ ಶಿಶುಗಳು, ಒಬ್ಬರು ಪೈಲಟ್, ಒಬ್ಬರು ಕೋ ಪೈಲಟ್ ಮತ್ತು 10 ಜನ ಕ್ಯಾಬಿನ್ ಕ್ರೂ ಇದ್ದಂಥ ವಿಮಾನ. ಆರಂಭಿಕ ಮಾಹಿತಿಯ ಪ್ರಕಾರ ಟೆಕ್ನಿಕಲ್ ಎರರ್ ಅಂತ ಹೇಳಲಾಗ್ತಾ ಇದೆ. ತಾಂತ್ರಿಕ ದೋಷದಿಂದ ವಿಮಾನ ಪತನ. ನೂರ 133 ಕನ್ಫರ್ಮ್ಡ್ ಡೆತ್ಗಳ ಪೈಕಿ ವಿಮಾನದಲ್ಲಿದ್ದವರು ಎಷ್ಟು ಜನ? ಈ ವಿಮಾನ ಹೋಗಿ ಬಿದ್ದಂಥ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ನಲ್ಲಿದ್ದವರು ಎಷ್ಟು ಜನ? ಅದು ಖಚಿತ ಆಗಿಲ್ಲ. ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ಹೋಗಿ ಬಿದ್ದಿದೆ ವಿಮಾನ. ಮಧ್ಯಾಹ್ನ ಲಂಚ್ ಟೈಮು. 50 ಜನ ಊಟ ಮಾಡ್ತಾ ಇದ್ರು. 50 ವಿದ್ಯಾರ್ಥಿನಿಯರು ಊಟ ಮಾಡ್ತಾ ಇದ್ರು. ಏರ್ ಇಂಡಿಯಾ ವಿಮಾನ AI-171 ದೆಹಲಿಯಿಂದ ಲಂಡನ್ ವಯಾ ಅಹಮದಾಬಾದ್. ನೂರ 81 ಜನ ಭಾರತೀಯ ಪ್ರಜೆಗಳು, 53 ಜನ ಬ್ರಿಟಿಷ್ ಪ್ರಜೆಗಳು, ಪೋರ್ಚುಗಲ್ ಪ್ರಜೆಗಳು 7 ಜನ ಇದ್ದಂಥ ವಿಮಾನ. ಇನ್ನೂರ 17 ವಯಸ್ಕರು, 11 ಮಕ್ಕಳು, 2 ಶಿಶುಗಳಿದ್ದ ವಿಮಾನ. ವಿದೇಶಿಯರ 61 ಜನ ಇದ್ರು. ವಿಮಾನದಲ್ಲಿದ್ದ ಭಾರತೀಯರ ಪೈಕಿ ಬಹುತೇಕರು NRIಗಳು, ಅನಿವಾಸಿ ಭಾರತೀಯರೇ ಹೆಚ್ಚು. ದೆಹಲಿಯಿಂದ ಅಹಮದಾಬಾದ್ಗೆ ಬಂದ ಈ ವಿಮಾನ ಅಹಮದಾಬಾದ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏರ್ಪೋರ್ಟ್ನ ಟರ್ಮಿನಲ್ 2 ಇಂದ ಟೇಕ್ ಆಫ್ ಆಗಿತ್ತು. 1 ಗಂಟೆ 39 ನಿಮಿಷಕ್ಕೆ ಟೇಕ್ ಆಫ್ ಆಗಿದೆ. 1 ಗಂಟೆ 43 ನಿಮಿಷಕ್ಕೆ ತಾಂತ್ರಿಕ ದೋಷದ ಬಗ್ಗೆ ಪೈಲಟ್ ಮಾಹಿತಿ ಕೊಟ್ಟಿದ್ದಾರೆ ATCಗೆ. ಬಹುಶಃ ATCಯಲ್ಲಿದ್ದವರು ಇನ್ನೂ ವಿಮಾನವನ್ನು ನೋಡ್ತಾ ಇದ್ದಾಗಲೇ ಅದು ಪತನಗೊಂಡಿದೆ. ತುಂಬಾ ಹೊತ್ತಾಗಿಲ್ಲ. ಕೇವಲ 625 ಅಡಿ ಎತ್ತರಕ್ಕೆ ಹಾರಿತ್ತು ಅಷ್ಟೇ ವಿಮಾನ.
ಕೇವಲ 625 ಅಡಿ ಎತ್ತರಕ್ಕೆ ಹಾರಿತ್ತು. ಹಂಗೆ ಮೇಘಾನಿ ನಗರದ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ಕ್ರ್ಯಾಶ್ ಆಗಿದೆ. 2 ಹಾಸ್ಟೆಲ್ಗಳಿದ್ವು, ಅಕ್ಕಪಕ್ಕದಲ್ಲಿದ್ದ 2 ಹಾಸ್ಟೆಲ್ಗಳು, 2ಕ್ಕೂ ಹಾನಿಯಾಗಿದೆ. ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳ ಸಾವಾಗಿದೆ ಅನ್ನುವ ಮಾಹಿತಿ ಇದೆ. ಎಷ್ಟು ಜನ ಅನ್ನುವ ಅಪ್ಡೇಟ್ ಬರಬೇಕು. ನಮ್ಮ ಜೊತೆಗೆ ಏರ್ ಇಂಡಿಯಾದಲ್ಲೇ ಕೆಲಸ ಮಾಡಿ ನಿವೃತ್ತರಾಗಿರುವ ಪೈಲಟ್ ಶಿವರಾಮ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಸರ್, ನಮಸ್ಕಾರ. ನಮಸ್ಕಾರ. ನಾನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಇದ್ದೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ 3 ವರ್ಷ. ಎಸ್ ಸರ್, ಎಸ್ ಸರ್. ಎಷ್ಟು ವರ್ಷ ಇದ್ರಿ ಸರ್? ಹೌದೌದು. ನಾನು ಮುಂಚೆ ಏರ್ ಫೋರ್ಸ್ನಲ್ಲಿ 30 ವರ್ಷ ಇದ್ದೆ. ಆಮೇಲೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಒಂದು 4 ವರ್ಷ ಇದ್ದೆ. ಓಕೆ. ಮೆಡಿಕಲ್ ಕಾರಣಗಳಿಂದ ಬಿಡಬೇಕಾಗಿತ್ತು ಫ್ಲೈಯಿಂಗ್ ಕ್ಯಾರಿಯರ್ನ. ವಿಮಾನ ಪ್ರಯಾಣ ಅನ್ನುವಂಥದ್ದು ಎಲ್ಲ ಪ್ರಯಾಣಗಳ ಪೈಕಿ ಅತ್ಯಂತ ಸುರಕ್ಷಿತವಾದ ಪ್ರಯಾಣ. ನಾವು ಕಾಲ್ನಡಿಗೆಯಲ್ಲಿ ಹೋಗುವಾಗ ಸಾಯುವ ಸಾಧ್ಯತೆ ಎಷ್ಟಿದೆಯೋ ಅದಕ್ಕಿಂತ ಕಡಿಮೆ ಸಾಧ್ಯತೆ ವಿಮಾನದಲ್ಲಿ ಹೋಗುವಾಗಿರುತ್ತೆ ಅಂತ ಏವಿಯೇಷನ್ ಇಂಡಸ್ಟ್ರಿ ತೆಗೆದುಕೊಳ್ಳುವ ಎಚ್ಚರಿಕೆಯ ಪ್ರಮಾಣ ಅಷ್ಟಿರುತ್ತೆ. ಹೌದು. ಹಾಗಿರುವಾಗ ಈ ರೀತಿಯ ಘಟನೆಗಳನ್ನು ಹೆಂಗೆ ಅನಲೈಸ್ ಮಾಡೋದು ಸರ್? ಇದು ಒಂದು ಫಸ್ಟ್ ಆಫ್ ಆಲ್ ಏನಂದರೆ, ಇವತ್ತಿನ ಘಟನೆ ಅತ್ಯಂತ ದುಃಖವಾಗಿದೆ ಘಟನೆ. ನನಗೆ ನನ್ನ ತರಫಿಂದ ಎಲ್ಲ ಮೃತರಿಗೆ ಹಾರ್ಟ್ ಫೆಲ್ಟ್ ಕಂಡೋಲೆನ್ಸಸ್. ಎಸ್ ಎಸ್. ಇದು ಇವತ್ತಿನ ಘಟನೆ ನನ್ನ ಪ್ರಕಾರ, ಇದು ನೀವು ಹೇಳಿದ ಹಾಗೆ ATCಗೆ ಈ ಪೈಲಟ್ಸ್ ಮೇಡೆ ಕಾಲ್ ಅಂತ ಕೊಟ್ಟಿದ್ರು. ಓಕೆ. ಅದು ಯಾವ ಪರಿಸ್ಥಿತಿಯಲ್ಲಿ ಕೊಡೋದಂದರೆ, ವೆನ್ ದ ಏರ್ಕ್ರಾಫ್ಟ್ ಇಸ್ ಅಂಡರ್ ಅಟ್ಟರ್ ಡಿಸ್ಟ್ರೆಸ್. ಓಕೆ. ಆವಾಗ ಈ ಕಾಲ್ ಅಂತ ಕೊಡ್ತಾರೆ. ಇವಾಗ ನೋಡಿ, ನೀವು 625 ಫೀಟ್ ಅಂತ ಹೇಳಿದ್ರಿ. ಹೌದು. 625 ಫೀಟ್. ಅಹಮದಾಬಾದ್ ಏರ್ಫೀಲ್ಡ್ ಈಸ್ ಅಟ್ 200 ಫೀಟ್ ಅಬೌವ್ ಮೀನ್ ಸಿ ಲೆವೆಲ್. ಓಕೆ. ಇದು 625 ಫೀಟ್ ಅಂದರೆ ಇಟ್ ಮಸ್ಟ್ ಹ್ಯಾವ್ ಬೀನ್ ಅರೌಂಡ್ 400 ಫೀಟ್ ಅಬೌವ್ ಗ್ರೌಂಡ್. Oh, 625 feet is not above ground. I thought it is above ground anta. That I am not too sure. If it is AMSL, then it is only 400 feet above ground. Okay. If it is AGL, because then it is 600 feet. Okay. So that is the secondary. ಇವಾಗ ಏನಂದರೆ, at that height, if the aircraft encounters ಇದು ಇಂಜಿನ್ ಫೇಲಿಯರ್ ಅಂತ ಇಟ್ಕೊಳ್ಳೋಣ, ದಟ್ ಆ ಸಂಭಾವನೆ ಆಗಿರ್ಬೋದು. ಟೆಕ್ನಿಕಲ್ ಫಾಲ್ಟ್ ಅಂದರೆ ಇಟ್ ಕುಡ್ ಬಿ ಅನ್ ಇಂಜಿನ್ ಫೇಲಿಯರ್ ಅಂತ ಹೇಳ್ಬೋದು. ಬಟ್ ನಮ್ಮ ಈ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್, ಈ ವಾಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಸ್. ಅಂದರೆ ಈಸ್ ಗಾಟ್ ಆಲ್ಮೋಸ್ಟ್ 8,200 hours ಅಂತ ಹೇಳ್ತಾರೆ. ಹೌದು ಹೌದು. ಇನ್ ಏವಿಯೇಷನ್ ವಿ ಆರ್ ಟ್ರೈನ್ಡ್ ಟು ಹ್ಯಾಂಡಲ್ ಸಚ್ ಎಮರ್ಜೆನ್ಸೀಸ್ ಅಟ್ ಸಚ್ ಹೈಟ್ಸ್. ಓಕೆ. ಸೊ I just cannot fathom ಇದು ಏನಾಗಿತ್ತು, ಹೌ ದ ಏರ್ಕ್ರಾಫ್ಟ್ ಹ್ಯಾಸ್ ಲಾಸ್ಟ್ ಹೈಟ್ ಅಟ್. ನೀವು ಆ ವಿಡಿಯೋ ನೋಡಿದರೆ ಇಟ್ ಇಸ್ ಕಂಟಿನ್ಯೂಸ್ಲಿ ಲೂಸಿಂಗ್ ಹೈಟ್ ಅಂಡ್ ವೆಂಟ್ ಅಂಡ್ ಕ್ರ್ಯಾಶ್ಡ್. ಕರೆಕ್ಟ್. ನೋಡ್ತಾ ಇದ್ರೆ ಅನ್ಸುತ್ತೆ ಎಂಜಿನ್ಗೆ ಶಕ್ತಿ ಸಾಲ್ತಾ ಇಲ್ಲ ಟೇಕ್ ಆಫ್ಗೆ ಅನ್ನಿಸ್ತಾ ಇತ್ತು, ಒದಾಡ್ತಿದೆ ಎಂಜಿನ್. ಅದೇ ಸೊ ಹೌದು. ಸೊ ಸಿಂಗಲ್ ಇಂಜಿನ್ ಫೇಲಿಯರ್ ಇಸ್ ಕಾಮನ್ ಅಂತ ಹೇಳಲಿಕ್ಕಾಗೋದಿಲ್ಲ, ಬಟ್ ಇಟ್ ಕ್ಯಾನ್ ಹ್ಯಾಪನ್. ಬಟ್ ಟ್ವಿನ್ ಇಂಜಿನ್, ಡಬಲ್ ಇಂಜಿನ್ ಫೇಲಿಯರ್ ಇಸ್ ವೆರಿ ವೆರಿ ರೇರ್, 1 in million ಚಾನ್ಸ್ ಅಂತ ಹೇಳ್ತಾರೆ. ಇವರು ಮ್ಯಾನುಫ್ಯಾಕ್ಚರರ್ಸ್ ಏನು ಮಾಡ್ತಾರೆ ಅಂದರೆ, ದೇ ಪುಟ್ ದ ಏರ್ಕ್ರಾಫ್ಟ್ ಅಂಡರ್ ಸ್ಟ್ರಿಂಜೆಂಟ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಬಿಫೋರ್ ರಿಲೀಸಿಂಗ್ ಇಟ್ ಟು ಆಪರೇಷನ್ಸ್. ಸೊ ದ ಟೆಸ್ಟಿಂಗ್ ದಟ್ ಈಸ್ ಡನ್ ಇಸ್ ಫಾರ್ ವೆರಿ ಹೈ ಆರ್ಡರ್. And double engine failure is a very very rare chance, but we cannot rule out. Yes. Because the way the aircraft is ಹೇಗೆ ಅದು ವಿಡಿಯೋನಲ್ಲಿ ಕಾಣಿಸ್ತಾ ಇತ್ತು, the way the aircraft has gone and crashed, it appears
there is loss of lift anta there is one component which is very important for the aircraft to be airborne. So with loss of thrust and the aircraft ನಲ್ಲಿ ಆಲ್ಮೋಸ್ಟ್ 9.5 ಗಂಟೆ ಫ್ಲೈಟ್ ಅಹಮದಾಬಾದಿಂದ ಲಂಡನ್ಗೆ. ಸೊ ನೀವೇ ಯೋಚನೆ ಮಾಡಿ ಎಷ್ಟು ಫ್ಯೂಯಲ್ ಇರಬಹುದಿತ್ತಂತ. ಇಟ್ ಮಸ್ಟ್ ಹ್ಯಾವ್ ಬೀನ್ ಆಲ್ಮೋಸ್ಟ್ 58,000 ಲೀಟರ್ಸ್ ಅಂತ ಬರ್ತಾ ಇರೋ ಮಾಹಿತಿ ಫಾರ್ ಡೈವರ್ಷನ್ ಅಂತ. ಅದೇ ಸೊ ಇಟ್ ಇಸ್ ಅ ವೆರಿ ಹೆವಿ ಏರ್ಕ್ರಾಫ್ಟ್ ಆ್ಯಂಡ್ 242 ಪ್ಯಾಸೆಂಜರ್ಸ್. ಕೆಪಾಸಿಟಿ ಏರ್ಕ್ರಾಫ್ಟ್ದು 294 ಅಂತ ಇದೆ. ಬಟ್ ಇವ್ರದ್ದು ಮಾಡಿಫಿಕೇಶನ್ಸ್ ಎಲ್ಲ ಮಾಡಿಬಿಟ್ಟು ಇವರು 256 ತನಕ ತಗೊಳ್ತಾರಂತ ಹೇಳ್ತಾರೆ. ಇವತ್ತಿನ ನ್ಯೂಸ್ ಪ್ರಕಾರ ದೇವರ್ ಅಬೌಟ್ 242 ಪ್ಯಾಸೆಂಜರ್ಸ್ ಅಂತ ಹೇಳ್ತಾ ಇದ್ದರು. ಸೊ ದ ಏರ್ಕ್ರಾಫ್ಟ್ ವಾಸ್ ಆ್ಯಕ್ಚುಲಿ ಕ್ವೈಟ್ ಹೆವಿಲಿ ಲೋಡೆಡ್. ಸೊ ಒನ್ಸ್ ದ DGC has ಆಲ್ರೆಡಿ ಇದು ತನಿಖೆಗೆ ಇದು ಮಾಡಿದ್ದಾರೆ. ಸೊ ಒನ್ಸ್ ದ FDR ಆ್ಯಂಡ್ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಇಸ್ ರಿಟ್ರೀವ್ಡ್, ಆಮೇಲೆ ಗೊತ್ತಾಗುತ್ತೆ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಎಲ್ಲ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆ್ಯಂಡ್ ಈಗ ಆರಂಭಿಕ ಮಾಹಿತಿ ಇದು ಟೆಕ್ನಿಕಲ್ ಎರರ್ ಅಂತ, ಹ್ಯೂಮನ್ ಎರರ್ ಆಗಿರುವ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತೀರಾ? ಮಂಗಳೂರು ಏರ್ ಕ್ರಾಶ್ ಆದಾಗ ನೆನಪಿತ್ತು ನಮಗೆ, ಪೈಲಟ್ ಕೋ ಪೈಲಟ್ ಮಧ್ಯದಲ್ಲಿ ಒಂದು ಸಣ್ಣ ಗೊಂದಲ ಆಗ್ಬಿಡ್ತಲ್ಲಿ. ನಾವು ಈ ಕಾಕ್ಪಿಟ್ ರೆಕಾರ್ಡಿಂಗ್ಗಳನ್ನ ಕೇಳಿಸ್ಕೊಂಡು ಅದು ಬೇರೆ, ಇದು ದಿಸ್ ಹೌದೌದು, ಅದು ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಇನ್ವೆಸ್ಟಿಗೇಷನ್ ಒನ್ಸ್ ದೇ ಫೈಂಡ್ ದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ದೆಹಲಿಯಿಂದ ಅಹಮದಾಬಾದ್ಗೆ ಬಂದ ಈ ವಿಮಾನ ಅಹಮದಾಬಾದ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಏರ್ಪೋರ್ಟ್ನ ಟರ್ಮಿನಲ್ 2 ಇಂದ ಟೇಕ್ ಆಫ್ ಆಗಿತ್ತು. 1 ಗಂಟೆ 39 ನಿಮಿಷಕ್ಕೆ ಟೇಕ್ ಆಫ್ ಆಗಿದೆ. 1 ಗಂಟೆ 43 ನಿಮಿಷಕ್ಕೆ ತಾಂತ್ರಿಕ ದೋಷದ ಬಗ್ಗೆ ಪೈಲಟ್ ಮಾಹಿತಿ ಕೊಟ್ಟಿದ್ದಾರೆ ATC. ಬಹುಶಃ ATCಯಲ್ಲಿದ್ದವರು ಇನ್ನೂ ವಿಮಾನವನ್ನು ನೋಡ್ತಾ ಇದ್ದಾಗಲೇ ಅದು ಪತನಗೊಂಡಿದೆ. ತುಂಬಾ ಹೊತ್ತಾಗಿಲ್ಲ, ಕೇವಲ 625 ಅಡಿ ಎತ್ತರಕ್ಕೆ ಹಾರಿತ್ತು ಅಷ್ಟೇ ವಿಮಾನ. ಕೇವಲ 625 ಅಡಿ ಎತ್ತರಕ್ಕೆ ಹಾರಿತ್ತು. ಹಂಗೆ ಮೇಘಾನಿ ನಗರದ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ಕ್ರ್ಯಾಶ್ ಆಗಿದೆ. 2 ಹಾಸ್ಟೆಲ್ಗಳಿದ್ವು, ಅಕ್ಕಪಕ್ಕದಲ್ಲಿದ್ದ 2 ಹಾಸ್ಟೆಲ್ಗಳು, 2ಕ್ಕೂ ಹಾನಿಯಾಗಿದೆ. ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳ ಸಾವಾಗಿದೆ ಅನ್ನುವ ಮಾಹಿತಿ ಇದೆ. ಎಷ್ಟು ಜನ ಅನ್ನುವ ಅಪ್ಡೇಟ್ ಬರಬೇಕು. ನಮ್ಮ ಜೊತೆಗೆ ಏರ್ ಇಂಡಿಯಾದಲ್ಲೇ ಕೆಲಸ ಮಾಡಿ ನಿವೃತ್ತರಾಗಿರುವ ಪೈಲಟ್ ಶಿವರಾಮ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಸರ್, ನಮಸ್ಕಾರ. ನಮಸ್ಕಾರ. ನಾನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಇದ್ದೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ 3 ವರ್ಷ. ಎಸ್ ಸರ್. ಎಷ್ಟು ವರ್ಷ ಇದ್ರಿ ಸರ್? ಹೌದೌದು, ನಾನು ಮುಂಚೆ ಏರ್ ಫೋರ್ಸ್ನಲ್ಲಿ 30 ವರ್ಷ ಇದ್ದೆ. ಆಮೇಲೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಒಂದು 4 ವರ್ಷ ಇದ್ದೆ. ಓಕೆ. ಮೆಡಿಕಲ್ ಕಾರಣಗಳಿಂದ ಬಿಡಬೇಕಾಗಿತ್ತು ಫ್ಲೈಯಿಂಗ್ ಕ್ಯಾರಿಯರ್ನ. ವಿಮಾನ ಪ್ರಯಾಣ ಅನ್ನುವಂಥದ್ದು ಎಲ್ಲ ಪ್ರಯಾಣಗಳ ಪೈಕಿ ಅತ್ಯಂತ ಸುರಕ್ಷಿತವಾದ ಪ್ರಯಾಣ. ನಾವು ಕಾಲ್ನಡಿಗೆಯಲ್ಲಿ ಹೋಗುವಾಗ ಸಾಯುವ ಸಾಧ್ಯತೆ ಎಷ್ಟಿದೆಯೋ ಅದಕ್ಕಿಂತ ಕಡಿಮೆ ಸಾಧ್ಯತೆ ವಿಮಾನದಲ್ಲಿ ಹೋಗುವಾಗಿರುತ್ತೆ ಅಂತ ಏವಿಯೇಷನ್ ಇಂಡಸ್ಟ್ರಿ ತೆಗೆದುಕೊಳ್ಳುವ ಎಚ್ಚರಿಕೆಯ ಪ್ರಮಾಣ ಅಷ್ಟಿರುತ್ತೆ. ಹೌದು. ಹಾಗಿರುವಾಗ ಈ ರೀತಿಯ ಘಟನೆಗಳನ್ನು ಹೆಂಗೆ ಅನಲೈಸ್ ಮಾಡೋದು ಸರ್? ಇದು ಒಂದು ಫಸ್ಟ್ ಆಫ್ ಆಲ್ ಏನಂದರೆ, ಇವತ್ತಿನ ಘಟನೆ ಅತ್ಯಂತ ದುಃಖವಾಗಿದೆ ಘಟನೆ. ನನ್ನ ತರಫಿಂದ ಎಲ್ಲ
ಮೃತರಿಗೆ ಹಾರ್ಟ್ ಫೆಲ್ಟ್ ಕಂಡೋಲೆನ್ಸಸ್. ಎಸ್ ಎಸ್. ಇದು ಇವತ್ತಿನ ಘಟನೆ ನನ್ನ ಪ್ರಕಾರ ಇದು ನೀವು ಹೇಳಿದ ಹಾಗೆ ATCಗೆ ಈ ಪೈಲಟ್ಸ್ ಮೇಡೆ ಕಾಲ್ ಅಂತ ಕೊಟ್ಟಿದ್ರು. ಓಕೆ. ಅದು ಯಾವ ಪರಿಸ್ಥಿತಿಯಲ್ಲಿ ಕೊಡೋದಂದರೆ ವೆನ್ ದ ಏರ್ಕ್ರಾಫ್ಟ್ ಇಸ್ ಅಂಡರ್ ಅಟ್ಟರ್ ಡಿಸ್ಟ್ರೆಸ್. ಓಕೆ. ಆವಾಗ ಈ ಕಾಲ್ ಅಂತ ಕೊಡ್ತಾರೆ. ಇವಾಗ ನೋಡಿ, ನೀವು 625 ಫೀಟ್ ಅಂತ ಹೇಳಿದ್ರಿ. ಹೌದು. 625 ಫೀಟ್. ಅಹಮದಾಬಾದ್ ಏರ್ಫೀಲ್ಡ್ ಈಸ್ ಅಟ್ 200 ಫೀಟ್ ಅಬೌವ್ ಮೀನ್ ಸಿ ಲೆವೆಲ್. ಓಕೆ. ಇದು 625 ಫೀಟ್ ಅಂದರೆ ಇಟ್ ಮಸ್ಟ್ ಹ್ಯಾವ್ ಬೀನ್ ಅರೌಂಡ್ 400 ಫೀಟ್ ಅಬೌವ್ ಗ್ರೌಂಡ್. ಓ, 625 ಫೀಟ್ ಇಸ್ ನಾಟ್ ಅಬೌವ್ ಗ್ರೌಂಡ್. ಐ ಥಾಟ್ ಇಟ್ ಇಸ್ ಅಬೌವ್ ಗ್ರೌಂಡ್ ಅಂತ. That I am not too sure. If it is AMSL, then it is only 400 feet above ground. Okay. If it is AGL, because then it is 600 feet. Okay. So that is the secondary. ಇವಾಗ ಏನಂದರೆ at that height, if the aircraft encounters ಇದು ಇಂಜಿನ್ ಫೇಲಿಯರ್ ಅಂತ ಇಟ್ಕೊಳ್ಳೋಣ, ದಟ್ ಆ ಸಂಭಾವನೆ ಆಗಿರ್ಬೋದು. ಟೆಕ್ನಿಕಲ್ ಫಾಲ್ಟ್ ಅಂದರೆ ಇಟ್ ಕುಡ್ ಬಿ ಅನ್ ಇಂಜಿನ್ ಫೇಲಿಯರ್ ಅಂತ ಹೇಳ್ಬೋದು. ಬಟ್ ನಮ್ಮ ಈ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಈ ವಾಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಸ್. ಅಂದರೆ ಈಸ್ ಗಾಟ್ ಆಲ್ಮೋಸ್ಟ್ 8,200 hours ಅಂತ ಹೇಳ್ತಾರೆ. ಹೌದು ಹೌದು. ಇನ್ ಏವಿಯೇಷನ್ ವಿ ಆರ್ ಟ್ರೈನ್ಡ್ ಟು ಹ್ಯಾಂಡಲ್ ಸಚ್ ಎಮರ್ಜೆನ್ಸೀಸ್ ಅಟ್ ಸಚ್ ಹೈಟ್ಸ್. ಓಕೆ. ಸೊ I just cannot fathom ಇದು ಏನಾಗಿತ್ತು, ಹೌ ದ ಏರ್ಕ್ರಾಫ್ಟ್ ಹ್ಯಾಸ್ ಲಾಸ್ಟ್ ಹೈಟ್ ಅಟ್. ನೀವು ಆ ವಿಡಿಯೋ ನೋಡಿದರೆ ಇಟ್ ಇಸ್ ಕಂಟಿನ್ಯೂಸ್ಲಿ ಲೂಸಿಂಗ್ ಹೈಟ್ ಅಂಡ್ ವೆಂಟ್ ಅಂಡ್ ಕ್ರ್ಯಾಶ್ಡ್. ಕರೆಕ್ಟ್. ನೋಡ್ತಾ ಇದ್ರೆ ಅನ್ಸುತ್ತೆ ಎಂಜಿನ್ಗೆ ಶಕ್ತಿ ಸಾಲ್ತಾ ಇಲ್ಲ ಟೇಕ್ ಆಫ್ಗೆ ಅನ್ನಿಸ್ತಾ ಇತ್ತು, ಒದಾಡ್ತಿದೆ ಎಂಜಿನ್. ಅದೇ ಸೊ ಹೌದು. ಸೊ ಸಿಂಗಲ್ ಇಂಜಿನ್ ಫೇಲಿಯರ್ ಇಸ್ ಕಾಮನ್ ಅಂತ ಹೇಳಲಿಕ್ಕಾಗೋದಿಲ್ಲ, ಬಟ್ ಇಟ್ ಕ್ಯಾನ್ ಹ್ಯಾಪನ್. ಬಟ್ ಟ್ವಿನ್ ಇಂಜಿನ್, ಡಬಲ್ ಇಂಜಿನ್ ಫೇಲಿಯರ್ ಇಸ್ ವೆರಿ ವೆರಿ ರೇರ್, 1 in million ಚಾನ್ಸ್ ಅಂತ ಹೇಳ್ತಾರೆ. ಇವರು ಮ್ಯಾನುಫ್ಯಾಕ್ಚರರ್ಸ್ ಏನು ಮಾಡ್ತಾರೆ ಅಂದರೆ, ದೇ ಪುಟ್ ದ ಏರ್ಕ್ರಾಫ್ಟ್ ಅಂಡರ್ ಸ್ಟ್ರಿಂಜೆಂಟ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಬಿಫೋರ್ ರಿಲೀಸಿಂಗ್ ಇಟ್ ಟು ಆಪರೇಷನ್ಸ್. ಸೊ ದ ಟೆಸ್ಟಿಂಗ್ ದಟ್ ಈಸ್ ಡನ್ ಇಸ್ ಫಾರ್ ವೆರಿ ಹೈ ಆರ್ಡರ್. And double engine failure is a very very rare chance, but we cannot rule out. Yes. Because the way the aircraft is ಹೇಗೆ ಅದು ವಿಡಿಯೋನಲ್ಲಿ ಕಾಣಿಸ್ತಾ ಇತ್ತು, the way the aircraft has gone and crashed, it appears there is loss of lift ಅಂತ there is one component which is very important for the aircraft to be airborne. So with loss of thrust and the ಏರ್ಕ್ರಾಫ್ಟ್ನಲ್ಲಿ ಆಲ್ಮೋಸ್ಟ್ 9.5 ಗಂಟೆ ಫ್ಲೈಟ್ ಅಹಮದಾಬಾದಿಂದ ಲಂಡನ್ಗೆ. ಸೊ ನೀವೇ ಯೋಚನೆ ಮಾಡಿ ಎಷ್ಟು ಫ್ಯೂಯಲ್ ಇರ್ಬೋದಿತ್ತಂತ. ಇಟ್ ವಾಸ್ ಹ್ಯಾವ್ ಬೀನ್ ಆಲ್ಮೋಸ್ಟ್ 58,000 ಲೀಟರ್ಸ್ ಅಂತ ಬರ್ತಾ ಇರೋ ಮಾಹಿತಿ ಫಾರ್ ಡೈವರ್ಷನ್ ಅಂತ. ಅದೇ ಸೊ ಇಟ್ ಇಸ್ ಅ ವೆರಿ ವೆರಿ ಹೆವಿ ಏರ್ಕ್ರಾಫ್ಟ್ ಆ್ಯಂಡ್ 242 passengers. ಕೆಪಾಸಿಟಿ ಏರ್ಕ್ರಾಫ್ಟ್ದು 294 ಅಂತ ಇದೆ, ಬಟ್ ಇವ್ರದ್ದು ಮಾಡಿಫಿಕೇಶನ್ಸ್ ಎಲ್ಲ ಮಾಡಿಬಿಟ್ಟು ಇವರು 256 ತನಕ ತಗೊಳ್ತಾರಂತ ಹೇಳ್ತಾರೆ. ಇವತ್ತಿನ ನ್ಯೂಸ್ ಪ್ರಕಾರ ದೇವರ್ ಅಬೌಟ್ 242 passengers ಅಂತ ಹೇಳ್ತಾ ಇದ್ದರು. ಸೊ ದ ಏರ್ಕ್ರಾಫ್ಟ್ ವಾಸ್ ಆ್ಯಕ್ಚುಲಿ ಕ್ವೈಟ್ ಹೆವಿಲಿ ಲೋಡೆಡ್. ಸೊ ಒನ್ಸ್ ದ DGC ಹ್ಯಾಸ್ ಆಲ್ರೆಡಿ ಇದು ತನಿಖೆಗೆ ಇದು ಮಾಡಿದ್ದಾರೆ. ಸೊ ಒನ್ಸ್ ದ FDR ಆ್ಯಂಡ್ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಇಸ್ ರಿಟ್ರೀವ್ಡ್, ಆಮೇಲೆ ಗೊತ್ತಾಗುತ್ತೆ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಎಲ್ಲ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆ್ಯಂಡ್ ಈಗ ಆರಂಭಿಕ ಮಾಹಿತಿ ಇದು ಟೆಕ್ನಿಕಲ್ ಎರರ್ ಅಂತ, ಹ್ಯೂಮನ್ ಎರರ್ ಆಗಿರುವ ಸಾಧ್ಯತೆಗಳು ತುಂಬ ಕಡಿಮೆ ಅಂತೀರಾ? ಮಂಗಳೂರು ಏರ್ ಕ್ರಾಶ್ ಆದಾಗ ನೆನಪಿತ್ತು ನಮಗೆ, ಪೈಲಟ್ ಕೋ ಪೈಲಟ್ ಮಧ್ಯದಲ್ಲಿ ಒಂದು ಸಣ್ಣ ಗೊಂದಲ ಆಗ್ಬಿಡ್ತಲ್ಲಿ. ನಾವು ಈ ಕಾಕ್ಪಿಟ್ ರೆಕಾರ್ಡಿಂಗ್ಗಳನ್ನು ಕೇಳಿಸ್ಕೊಂಡು ಅದು ಬೇರೆ, ಇದು ದಿಸ್ ಹೌದೌದು. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಇನ್ವೆಸ್ಟಿಗೇಷನ್ ಒನ್ಸ್ ದೇ ಫೈಂಡ್ ದ ಕಾಕ್ಪಿಟ್ ವಾಯ್ಸ್ ರಿಕಾರ್ಡರ್ ಆ್ಯಂಡ್ ದ ಫ್ಲೈಟ್ ಡೇಟಾ ರಿಕಾರ್ಡರ್, ಅದು ಆಮೇಲೆ ಗೊತ್ತಾಗತ್ತೆ ಏನು ವಾಟ್ ಇಸ್ ದ ಆ್ಯಕ್ಚುಯಲ್ ರೀಸನ್ ಅಂತ. ಬಟ್ ಏನಂದರೆ ಬಿಕಾಸ್ ಆಫ್ ಯುವರ್ ಫ್ಲೈಟ್ ಡ್ಯೂಟಿ ಲಿಮಿಟೇಷನ್ಸ್ ದೇರ್ ವುಡ್ ಹ್ಯಾವ್ ಬೀನ್ ಐ ಪ್ರೆಸ್ಯೂಮ್ ದೇರ್ ವುಡ್ ಹ್ಯಾವ್ ಬೀನ್ ಅ ಡಿಫ್ರೆಂಟ್ ಸೆಟ್ ಆಫ್ ಕ್ರೂ ವಿಚ್ ವುಡ್ ಹ್ಯಾವ್ ಫ್ಲೋನ್ ಫ್ರಮ್ ಡೆಲ್ಲಿ ಟು ಅಹಮದಾಬಾದ್ ಆ್ಯಂಡ್ ಇವರು ಹೊಸ ಸೆಟ್ ಆಗಿರ್ಬೋದು. ಅದು ನನ್ನ ದಟ್ ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಡೀಟೇಲ್ಸ್ ಬರಬೇಕು. ಇದು ದೇ ವುಡ್ ಹ್ಯಾವ್ ಬೀನ್ ಫ್ರೆಶ್ ಫಾರ್ ದ ಫ್ಲೈಟ್. ಗಾಟ್ ಇಟ್.
ಅದೇ ಅದೇ ಆ ಡೀಟೇಲ್ಸ್ ಎಲ್ಲ ಬರೀಬೇಕಷ್ಟೇ. ಅದು ವಿ ಕೆನಾಟ್ ಪ್ರಿಯೆಂಪ್ಟ್ ಎನಿಥಿಂಗ್ ಇವಾಗ. ದಟ್ಸ್ ಜಸ್ಟ್ ಮೈ ಥಿಂಕಿಂಗ್. ಯಾಕಂದರೆ ಇಟ್ ಇಸ್ ಆಲ್ಮೋಸ್ಟ್ ಎ 9.5 hours ಫ್ಲೈಟ್, ಆ್ಯಂಡ್ ಫ್ರಮ್ ಡೆಲ್ಲಿ ಟು ಅಹಮದಾಬಾದ್ ಇಸ್ ಅನದರ್ ಕ್ಲೋಸ್ ಟು 1 hour 45 minutes ಅದು ಆಗುತ್ತೆ. ಸೊ ಫ್ಲೈಟ್ ಡ್ಯೂಟಿ ಲಿಮಿಟ್ಸ್ ಎಲ್ಲ ಇರುತ್ತೆ. ಸೊ ಡಿಫ್ರೆಂಟ್ ಕ್ರೂ ವುಡ್ ಹ್ಯಾವ್ ಫ್ಲೋನ್ ಫ್ರಮ್ ಡೆಲ್ಲಿ ಟು ಅಹಮದಾಬಾದ್, ಆ್ಯಂಡ್ ಇವರು ಇಲ್ಲಿ ಅಹಮದಾಬಾದಿಂದ ಲಂಡನ್ಗೆ ಇದು ದೇ ವುಡ್ ಹ್ಯಾವ್ ಬೀನ್ ಆಪರೇಟಿಂಗ್. ಎಸ್. ಸೊ ಮೈ ಹಿಸ್ಟ್ರಿ ಇದೆ, ಈಗಷ್ಟೇ ಬರ್ತಾ ಇರುವ ಸುದ್ದಿ ಇದು. ತಾಂತ್ರಿಕ ದೋಷದ ಹಿಸ್ಟ್ರಿ ಇದೆ ಈ ಫ್ಲೈಟ್ಗೆ. AI-171 2024 ಡಿಸೆಂಬರ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿಸಲಾಗಿತ್ತು. ಮುನ್ನೂರು ಜನ ಪ್ರಯಾಣಿಕರಿದ್ರು ಆವಾಗ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಎಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿಸಲಾಗಿತ್ತು ಅನ್ನುವ ವಿವರಗಳು ನಮಗೆ ಬರಬೇಕು. ಅದಾದ ನಂತರ ಏರ್ ಇಂಡಿಯಾದವರು ಟೆಕ್ನಿಕಲ್ ಸಮಸ್ಯೆ ಬಗೆಹರಿದಿದೆ ಅಂದಿದ್ದು. ಜೂನ್ 6ನೇ ತಾರೀಕು DGCA ಪತ್ರ ಬರೆದಿತ್ತು ಏರ್ ಇಂಡಿಯಾಗೆ. ಕೇವಲ 6 ದಿನಗಳ ಹಿಂದೆ ಗದಗ್ ಮೂಲದ ರಾಮನಗೌಡ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಘಟನೆ ನಡೆದ ಸ್ಥಳದಲ್ಲೇ ಇದ್ರು. ಘಟನೆ ನಡೆದಾಗ ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುದರ್ಶನ್ ಸರ್. ನನ್ನ ಕೊಲೀಗ್ ಪ್ರಶಾಂತ್ ಮಾತು ಕೂಡ ನಮ್ಮ ಜೊತೆಗಿದ್ದಾರೆ. ಎಲ್ಲಿದ್ರಿ ರಾಮನಗೌಡ್ರೆ ಇನ್ಸಿಡೆಂಟ್ ಆದಾಗ? ನಾನು ಏರ್ಪೋರ್ಟ್ ತಲುಪಿದ್ದೆ. ನಾನು ಬೆಳಗ್ಗೆನೆ ಅಹಮದಾಬಾದ್ಗೆ ಬಂದಿದ್ದೆ, ಬೆಳಗಾವಿಂದ ಅಹಮದಾಬಾದ್ಗೆ. ಓಕೆ. ನನ್ನ ಕೆಲಸ ಮುಗಿದ ತಕ್ಷಣ ನಾನು ವಾಪಸ್ ನನಗೆ ಹೋಗ್ಬೇಕಾದ್ರೆ ನಾನು ರಿಟರ್ನ್ ಟಿಕೆಟ್ ಮಾಡ್ಸಿರಲ್ಲ. ಏರ್ಪೋರ್ಟ್ ಹೋದ್ಮೇಲೆ ಇಮಿಡಿಯೇಟ್ ನನ್ನ ಕೆಲಸ ಮುಗಿದ್ಮೇಲೆ ನಾನು ಟಿಕೆಟ್ ಮಾಡ್ಸ್ಕೊಂಡ್ಬಿಡ್ತೀನಿ. ಹುಬ್ಳಿನೋ ಬೆಳಗಾಮೋ ಗೋವಾನೋ ಬೆಂಗಳೂರು ಈ ತರ ಮಾಡ್ಕೊಂಡು ಗದಗ ರಿಟರ್ನ್ ಆಗ್ತೀನಿ ನಾನು. ಓಕೆ. ಇದೆಲ್ಲ 2 ಗಂಟೆ ಮೇಲೆ ನಾನು ಏರ್ಪೋರ್ಟ್ ರೀಚ್ ಆಯ್ತು. ಅಷ್ಟೊಂದು ಆಗ್ಬಿಟ್ಟಿತ್ತು ಆಕ್ಸಿಡೆಂಟ್. ನಾನಿನ್ನು ಏರ್ಪೋರ್ಟ್ ಹೋಗ್ತಾ ಇರುವಾಗ ನನ್ನ ಮಗನೇ ಫೋನ್ ಮಾಡಿದ, ಈ ತರ ಆಕ್ಸಿಡೆಂಟ್ ಆಗಿದೆ ಅಂತ ಫ್ಲೈಟ್. ಓಕೆ. ಮತ್ತೆ ನಾನು ನೋಡಿದೆ, ತುಂಬಾ ಭಯದ ವಾತಾವರಣ ಇತ್ತು. ಏರ್ಪೋರ್ಟ್ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಏರ್ಪೋರ್ಟ್ ಏನು ಟರ್ಮಿನಲ್ ಟು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಓಕೆ. ಅದು ಕ್ರಾಶ್ ಆಗೋದು ನಮ್ಗೆ ಕಾಣಿಸ್ಲಿಲ್ಲ. ಓಕೆ. ಬಟ್ ನಾವು ಆಚೆ ಬಂದು ನೋಡಿದ್ವಿ, ತುಂಬಾ ಜನ ಇತ್ತು. ಏರ್ಪೋರ್ಟ್ ಸೈರನ್ ಮಾಡಿ ಕ್ಲೋಸ್ ಮಾಡಿದ್ರು. ನಮ್ಗೆ ಫ್ಲೈಟ್ ಇಲ್ಲ ಅಂತ ಹೇಳಿದ್ರು. ನಾ ರಿಟರ್ನ್ ಮತ್ತೆ ರೂಮಿಗೆ ಬಂದ್ಬಿಟ್ಟೆ. ಓಕೆ. ಈಗ ಮತ್ತೆ ಇನ್ನೊಂದು ಮಾಹಿತಿ ಇದೆಯಂದ್ರೆ, ಮೆಡಿಕಲ್ ಕಾಲೇಜಲ್ಲಿ 20 ಜನ ಸ್ಟೂಡೆಂಟ್ ಮರಣ ಹೊಂದಿದ್ದಾರೆ ಅಂತ ಮಾಹಿತಿ ಇದೆ. ಅಲ್ಲ, ಅವೆಲ್ಲ ಅಫಿಷಿಯಲ್ ರೆಕಾರ್ಡ್ಸಿಗೆ ವೇಟ್ ಮಾಡ್ತಿದ್ದೀವಿ ನಾವು. ಅಫಿಷಿಯಲ್ ಸ್ಟೇಟ್ಮೆಂಟ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. 133 ಕನ್ಫರ್ಮ್ಡ್ ಡೆತ್ಗಳು ಇಲ್ಲಿ ತನಕ. ಹೌದು. ನೀವೇನು ಗದಗದವರಾ ಸರ್? ನಾನು ಗದಗದವ್ರು. ಅಜಿತ್, ನಾನು ನಿಮ್ಗೆ ಸಿಕ್ಕಿದ್ದೀನಿ 2-3 ಫಂಕ್ಷನ್ದಲ್ಲಿ. ಹೌದೌದು. ಗದಗ ದಾನಪ್ರೋಡ್ ಅಂತ. ಎಸ್ ಎಸ್. ಹುಬ್ಬಳ್ಳಿಯಲ್ಲಿ ನಿಮ್ದು ಪ್ರಶಸ್ತಿ ಅವಾರ್ಡ್ದಲ್ಲಿ. ಎಸ್. ನನ್ನ ಬಿಸ್ನೆಸ್ಗೋಸ್ಕರ ನಾನು ಬರ್ತಾ ಇದ್ದೇನೆ, ಫಾರ್ಮಾಸ್ಯೂಟಿಕಲ್ ಡಿಸ್ಟ್ರಿಬ್ಯೂಟರ್. ಎಸ್. ಥ್ಯಾಂಕ್ ಯು ಕೊಡ್ರೆ. ಸುದರ್ಶನ್ ಸರ್, ಶಿವರಾಮ್ ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ವಿಮಾನ ಪ್ರಯಾಣ ಅದೆಷ್ಟು ಸುರಕ್ಷಿತ ಅಂದರೆ, ನಾವು ನಡ್ಕೊಂಡು ಹೋಗುವಾಗ ಸಾಯುವ ಸಾಧ್ಯತೆಗಳು ವಿಮಾನದಲ್ಲಿ ಹೋಗುವಾಗ ಸಾಯುವ ಸಾಧ್ಯತೆಗಿಂತಲೂ ಜಾಸ್ತಿ ಅಂತ. ಅಷ್ಟು ಸೇಫ್ ಅದು ವಿಮಾನ ಪ್ರಯಾಣ ಅಂದರೆ. ಹೌದು. ಥ್ಯಾಂಕ್ಸ್ ಟು ಏವಿಯೇಷನ್ ಇಂಡಸ್ಟ್ರಿ, ಪ್ರತಿಯೊಂದು ಸಮಸ್ಯೆ ಆದಾಗಲೂ ಅದನ್ನು ಸರಿ ಮಾಡಿಕೊಂಡು ಅಷ್ಟೊಂದು ಸುರಕ್ಷಿತ ಪ್ರಯಾಣಕ್ಕೆ ತಂದಿಟ್ಟಿದ್ದಾರೆ. ಆದರೂ ಈ ರೀತಿಯ ಘಟನೆಗಳು ಆಶ್ಚರ್ಯ ಆಗುತ್ತೆ ಸರ್. ಆ ವಿಮಾನ ಬೀಳೋದನ್ನು ನೋಡಿದಾಗ ಅದೇನಂದರೆ ಟೆಕ್ನಿಕಲ್ ಸಮಸ್ಯೆ ಅಂತ ಅನ್ನಿಸ್ತಾ ಇತ್ತು. ಎಂಜಿನಿಗೆ ಏನೋ ಶಕ್ತಿನೇ ಸಾಲ್ತಿಲ್ವೇನೋ ಅನ್ನೋ ಥರ ಬಂದು ಬಿದ್ದುಬಿಡ್ತದು. ಏನಾಗಿರ್ಬೋದು ಅಂತ ಅನ್ಸುತ್ತೆ. ಈಗ ನೋಡಿ, ಯಾವುದೇ ಅಪಘಾತ ಆದರೆ ರೋಡ್ ಆಕ್ಸಿಡೆಂಟ್, ಐ ಆಮ್ ಸೇಯಿಂಗ್, ಪೀಪಲ್ ಡೈ ಮೋರ್
ಪರ್ ಡೇ. ಹೌದೌದು. ಬಟ್ ವಿಮಾನ ಅಪಘಾತ ಆದಾಗ ಇಟ್ ಬಿಕಮ್ಸ್ ಅ ಬಿಗ್ ನ್ಯೂಸ್ ಎಸ್. because of the impact. So many people in one aeroplane Yes. died. Almost ಹೌದು. no survivors ಅಂತ ಹೇಳುತ್ತೆ. ಪ್ರತಿಯೊಂದು ಅಪಘಾತ, ಅದರಲ್ಲಿ ವಿಮಾನ ಅಪಘಾತ ಆದಾಗ ಇದು ಒಂದು ಸೀರೀಸ್ ಆಫ್ ಇವೆಂಟ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಜಸ್ಟ್ ಒನ್ ಇವೆಂಟ್. ಕರೆಕ್ಟ್. ಅವ್ರು ಹೇಳ್ತಾ ಇದ್ರು ಗ್ರೂಪ್ ಕ್ಯಾಪ್ಟನ್ ಶಿವರಾಮ್, FDTL ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟ್ ಅಂತ ಇರುತ್ತೆ. ಅಂತಾರಾಷ್ಟ್ರೀಯ ವೈಮಾನಿಕ ಇದರಲ್ಲಿ 9 hours and 3 landings. ಡೊಮೆಸ್ಟಿಕ್ಕಲ್ಲಿ 5 landings and I think 12 hours ಆ ಥರ ಇದೆ. ಓಕೆ. ಅಂದರೆ ಒಂದು ವಿಮಾನಕ್ಕೆ? ಹಾಂ, ಒಂದು ಸೆಟ್ ಆಫ್ ಕ್ರೂಗೆ. ಓಕೆ ಓಕೆ. ಪೈಲಟ್ಗಳಿಗೆ ಒಂದು ಸೆಟ್ ಆಫ್ ಪೈಲಟ್ಗಳಿಗೆ ಅಂತಾರಾಷ್ಟ್ರೀಯ ಅಂದರೆ 9 hours ಆಫ್ ಫ್ಲೈಟ್, 3 landings. ಡೊಮೆಸ್ಟಿಕ್ ಅಂದರೆ 5 landings and 12 hours. ಅಂದರೆ ಸುಸ್ತಾಗಬಾರ್ದು ಅನ್ನೋ ಲೆಕ್ಕಾಚಾರ. ಸೊ ದಟ್ ಈಸ್ ಒನ್. ಫಿಸಿಯೋಲಾಜಿಕಲಿ, psychologically the pilots were rested well, they were in good frame of mind. Yes. ಅದೆಲ್ಲ ಬರುತ್ತೆ. ನೆಕ್ಸ್ಟ್ ವಾಸ್ ದಿ ಟೆಕ್ನಿಕಲ್ ಸರ್ಟಿಫಿಕೇಶನ್ ಆಫ್ ದ ಏರೋಪ್ಲೇನ್. ಅದನ್ನೇ ಕೇಳಬೇಕಾಗಿದೆ. ಕರೆಕ್ಟ್. ಎಸ್. ಯಾಕಂದರೆ ನಾಟ್ ದಟ್ I was an Airbus pilot and I want to degrade Boeing, but Boeing has a bad reputation. Okay, okay. Boeing has a very bad reputation now. ಎಷ್ಟೋ ಅವರ ಫ್ಲೀಟೆಡ್ ಗ್ರೌಂಡ್ ಮಾಡಿಬಿಟ್ಟಿದ್ದಾರೆ. ಓಕೆ, ಆ್ಯಂಡ್ ಮೋಸ್ಟ್ ಆಫ್ ದಿಸ್ ಫೇಟಲ್ ಆಕ್ಸಿಡೆಂಟ್ಸ್ ಆರ್ ಬೋಯಿಂಗ್ ಅಟ್ರಿಬ್ಯೂಟೆಡ್ ಟು ಬೋಯಿಂಗ್. ಓಕೆ, ಅದು ಒಂದು. ಆಮೇಲೆ ಇಕೋಸಿಸ್ಟಮ್. I must have done some 500 landings in Ahmedabad. Okay. Every takeoff, I say, thank God. Oh. ಇವತ್ತೇನೂ ಆಗಲಿಲ್ಲ. ಏರ್ಪೋರ್ಟ್ ಹಂಗಿದೆ ಅಂತ? ಏರ್ಪೋರ್ಟ್ ಹಂಗಿದೆ. Okay. It is very unsafe. Ahmedabad, Patna, Guwahati, even Chennai for that matter. Sorry? ರೀಸನ್ ಏನು ರೀಸನ್? ಹಾಂ, ಅಲ್ಲಿಗೆ ಬರ್ತೀನಿ, ಹೇಳಿ. ಈ ಏನು 4 ಏರ್ಪೋರ್ಟ್ ಮೆನ್ಷನ್ ಮಾಡಿದ್ನಲ್ಲ, they were designed, developed, constructed by Airport Authority of India with absolutely no sense of logic. Okay, so ಅಲ್ಲಿ ಟ್ರಾಫಿಕ್ ಹಿಂಗೆ ದೇ ನೆವರ್ ಆಂಟಿಸಿಪೇಟ್. ಈಗ ನೋಡಿ, ಬೆಂಗಳೂರಲ್ಲಿ ಗಲ್ಲಿ ಓಡಬೇಕಾದ್ರೆ ದೇ ನೆವರ್ ಫೋರ್ಕಾಸ್ಟೆಡ್ ದೇ ವಿಲ್ ಬೈ ಎ ಕಾರ್. ಸೊ ಆಲ್ ದ ಕಾರ್ಸ್ ಆರ್ ಲೈನ್ಡ್ ಅಪ್ ಅಲಾಂಗ್ ದ ರೋಡ್. ಅದೇ ಥರ ದಿಸ್ ಏರ್ಪೋರ್ಟ್ಸ್ ವರ್ ಬಿಲ್ಟ್ ಮೆನಿ ಇಯರ್ಸ್ ಬ್ಯಾಕ್ ಬೈ ಏರ್ಪೋರ್ಟ್ ಆಫ್ ಅಥಾರಿಟಿ ಆಫ್ ಇಂಡಿಯಾ. Compare that to Bangalore and Hyderabad. They were built with some vision that this airport is going to be, ಮುಂದಿನ 20 ವರ್ಷಕ್ಕೆ ಪ್ಲಾನ್ ಮಾಡಿಕೊಂಡು ಅವ್ರು ಕಟ್ಟಿದ್ದಾರೆ. ಈಗಾಗಲೇ ವಿ ಆರ್ ಥಿಂಕಿಂಗ್ ಅಬೌಟ್ ನೆಕ್ಸ್ಟ್ ಏರ್ಪೋರ್ಟ್ ಇನ್ ಬ್ಯಾಂಗ್ಳೂರ್. ಎಸ್. ಮೇ ಬಿ ಹೊಸೂರು, ತುಮಕೂರು, ನೆಲಮಂಗಲ. ವಿ ಆರ್ ಆಲ್ರೆಡಿ ಥಿಂಕಿಂಗ್ ಅಬೌಟ್ ದ್ಯಾಟ್. ಸೊ ಈ ಏರ್ಪೋರ್ಟ್ಗಳಲ್ಲಿ ಇಟ್ ಈಸ್ ದ ಸೆಂಟರ್ ಆಫ್ ದ ಸಿಟಿ ಆ್ಯಂಡ್ ಟು ದ ಲೆಫ್ಟ್ ಫಿಲ್ಡ್ ವಿತ್ ಸ್ಲಮ್. ಮುಂಬೈ ಏರ್ಪೋರ್ಟ್ ಥರನೇ ಅಹಮದಾಬಾದ್. ಮುಂಬೈ ಏರ್ಪೋರ್ಟ್ ಎಕ್ಸಾಕ್ಟ್ಲಿ ದಟ್. ಅಹಮದಾಬಾದ್ ಫಿಲ್ಡ್ ವಿತ್ ಸ್ಲಮ್. ಓಕೆ. ದೇ ಟುಕ್ ಆಫ್ ರನ್ವೇ 23, 0523 ಇರೋದೇ ಒಂದು ರನ್ವೇ. ಓಕೆ. ಅದರಲ್ಲಿ ಫುಲ್ ರನ್ವೇ ಟೇಕ್ ಆಫ್ ಅಂತ ಇರುತ್ತೆ, ಇಂಟರ್ಸೆಕ್ಷನ್ ರನ್ವೇ ಟೇಕ್ ಆಫ್ ಅಂತ ಇರುತ್ತೆ. ಫುಲ್ ರನ್ವೇ ಟೇಕ್ ಆಫ್ ನಾರ್ಮಲಿ ಫಾರ್ ದಿಸ್ ಇಂಟರ್ನ್ಯಾಷನಲ್ ಇಟ್ ಈಸ್ ಈ ಸೈಜಿನ ವಿಮಾನಗಳಿಗೆ ಇರಲೇಬೇಕು. ಓಕೆ. ಬಿಕಾಸ್ ದೇ ಆರ್ ಲೋಡೆಡ್ ವಿತ್ ಪ್ಯಾಸೆಂಜರ್ಸ್, ಲೋಡೆಡ್ ವಿತ್ ಫುಲ್ ಫ್ಯೂಯಲ್. ಹೌದು. 58,000 ಲೀಟರ್ ಹಾಕಿದ್ರಂತೆ ಪೆಟ್ರೋಲ್ ಇತ್ತು. ಹಾಂ, ಸೊ 5.8 tons ಈಸ್ ಕ್ವಾಟ್ ಅ ಬಿಟ್. ಕೆಲವು ಸರಿ ಏರ್ಪೋರ್ಟ್ ಇವರೇನಿರ್ತಾರೆ ATC ಕಂಟ್ರೋಲರ್ಸ್, ದೇ ಪುಷ್ ದ ಪೈಲಟ್ಸ್ ಫಾರ್ ಇಂಟರ್ಸೆಕ್ಷನ್ ಟೇಕ್ ಆಫ್. ಓಕೆ. ಕ್ಯಾನ್ ಯು ಟೇಕ್ ಆಫ್ ಫ್ರಮ್ B? ಕ್ಯಾನ್ ಯು ಟೇಕ್ ಆಫ್ ಫ್ರಮ್ C? ಇಂಟರ್ಸೆಕ್ಷನ್, ದೀಸ್ ಆರ್ ಇಂಟರ್ಸೆಕ್ಷನ್ ಟ್ಯಾಕ್ಸ್. ಓಕೆ. ಆವಾಗ ಏನಾಗುತ್ತೆ ಅಂದರೆ ದ ಟೈಮ್ ಈಸ್ ವೆರಿ ಲಿಮಿಟೆಡ್. ವಿತಿನ್ 2 minutes, ಇಫ್ ದಟ್ ಕೋ ಪೈಲಟ್ ಈಸ್ ನಾಟ್ ಆಕ್ಟಿವ್ ಆ್ಯಂಡ್ ಅವೇರ್, he has to reset the computer for the speeds, for the new speeds. Or if he misses that, then the aircraft will take off at inappropriate speeds. Yes. And it will stall. That, I mean... ಮೇಲ್ನೋಟಕ್ಕೆ ಅದೇ ರೀಸನ್ ಅನ್ಸುತ್ತೆ. There are too many reasons. See, nodi, now take off all ಕೂಡಲೇ ಫಸ್ಟ್ ಕಾಲ್ ದ co-pilot says positive climb.
ಅಂದರೆ ವಿ ಆರ್ ಕ್ಲೈಂಬಿಂಗ್, ಗೇರ್ ಅಪ್. ಓಕೆ. ಅಂದರೆ ವೀಲ್ಸ್ ಶುಡ್ ಗೋ ಅಪ್. ದ ವೀಲ್ಸ್ ವರ್ ಡೌನ್ ಈವನ್ ವೆನ್ ಇಟ್ ಕ್ರ್ಯಾಶ್ಡ್. ಎಷ್ಟು ಹೈಟಲ್ಲಿ ವೀಲ್ಸ್ ಸಾಮಾನ್ಯವಾಗಿ ಒಳಗಡೆ ಹೋಗುತ್ತೆ ಸರ್? By 160 feet, we are supposed to engage autopilot after cleaning up the aircraft. ಓ ಮೈ ಗುಡ್ನೆಸ್. ಬರೀ 160 ಅಡಿಗೆ? No, by 60 feet, we are supposed to pull it up. ಓಕೆ ಓಕೆ. And by maybe another 120 feet, the flaps will go up. Then 160 feet, the airline says passenger comfort is the most, important thing. So you engage autopilot by 160 feet. ಸೊ ಇವೆಲ್ಲ ಆ್ಯಕ್ಷನ್ ನೋಡಿದ್ರೆ ದೇರ್ ಈಸ್ ಸಮ್ ಪ್ರಾಬ್ಲಮ್. 625 ಅಡಿಯಲ್ಲಿ ವಿಮಾನ ಹಾರ್ತಾ ಇದ್ದಾಗಲೂ ಅದರ ಗಾಲಿಗಳು ಒಳಗೆ ಹೋಗಿರಲಿಲ್ಲ ಅಂದರೆ ಸಮಥಿಂಗ್ ರಾಂಗ್. ಸಮಥಿಂಗ್ That's a good observation. Distracted the pilots. I told you, because of slum, it is flooded with birds. Bird menace. ನಾವು ಬರ್ಡ್ ಯಾಕೆ ಎಷ್ಟು ಸೀರಿಯಸ್ ಆಗಿ ತೊಗೊಳ್ತೀವಿ ಅಂದರೆ, ನೋಡಿ, ದಟ್ ಬರ್ಡ್ ಮೇ ಬಿ ಜಸ್ಟ್ 5 kgs, ಬಿಗ್ ಬರ್ಡ್, ಆ್ಯಂಡ್ ಇಟ್ ಈಸ್ ಹಿಟ್ಟಿಂಗ್ ಎನ್ ಏರ್ಕ್ರಾಫ್ಟ್ ವಿಚ್ ಇಸ್ ಫ್ಲೈಯಿಂಗ್ ಅಟ್ 250 kilometers. ಸೊ ಮಾಸ್ ಇಂಟು ವೆಲಾಸಿಟಿ, ದಟ್ ಇಸ್ ದ ಇಂಪ್ಯಾಕ್ಟ್. ಸೊ ಇಫ್ ಇಟ್ ಗೋಸ್ ಥ್ರೂ ದ ಎಂಜಿನ್, ದ ಎಂಜಿನ್ ವಿಲ್ ಫೇಲ್. ಬಟ್ ಹಂಗಾಗಿದ್ರೆ ಎಂಜಿನ್ನಿಂದ ಹೊಗೆ ಬರಬೇಕಾಗ್ತಿತ್ತು, ಅದು ಹೊಗೆ ಬರ್ತಿಲ್ಲ. ನಾಟ್ ನೆಸೆಸರಿ. ಬರಲ್ವಾ? ಬರಬೇಕಾಗಿಲ್ಲ. No, only the turbines will get burnt. ಸ್ಟ್ರಕ್ ಆಗ್ಬಿಡುತ್ತೆ. ಓಕೆ ಓಕೆ. ಅಷ್ಟೇ. Once the turbine goes, then we have that classical case of Captain Sully. ಯಾವುದು ರಿವರಲ್ಲಿ ವಿಮಾನ? ಎಸ್. See, both the engines were infested with birds. Yes. And both the engines failed, and he landed back on the river. So ಆ ಥರ ಒಂದು possibility. ಗುಜರಾತ್ನಲ್ಲಿ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏರ್ಪೋರ್ಟ್ನ 2ನೆಯ ಟರ್ಮಿನಲ್ನ ರನ್ವೇ 23 ಅನ್ಬೇಕಾ 23 ಅನ್ಬೇಕಾ 23 ಇಂದ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ AI-171 ಏರ್ ಇಂಡಿಯಾ ವಿಮಾನ ಪತನಗೊಂಡಿದೆ. ಒಂದು ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಮೇಲೆ 133 ಕನ್ಫರ್ಮ್ಡ್ ಸಾವುಗಳು. ವಿಮಾನದಲ್ಲಿದ್ದವರು ಎಷ್ಟು, ಹಾಸ್ಟೆಲ್ನಲ್ಲಿದ್ದವರು ಎಷ್ಟು ಅನ್ನುವುದರ ಅಂಕಿ ಸಂಖ್ಯೆಗಳು ಇನ್ನೂ ಸಿಕ್ಕಿಲ್ಲ. ಪ್ರಶಾಂತ್ ನಾಥ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಇಬ್ಬರು ರಿಟೈರ್ಡ್ ಪೈಲಟ್ಗಳ ಜೊತೆಗೆ ಮಾತಾಡ್ತಾ ಹೊಸ ರಿವಿಲೇಷನ್ಗಳಾಗ್ತವೆ. ಸುದರ್ಶನ್ ಸರ್ ಹೇಳೋದು ಅರ್ಧ ರನ್ವೇಯಿಂದ ಟೇಕ್ ಆಫ್ ಮಾಡೋಕ್ಕೆ ಹೇಳ್ತಾರೆ. ನೋಡಿ, ಮಂಗಳೂರಿನ ಘಟನೆಯನ್ನು ನಾವು ನೋಡಿದ್ವಿ. ಟೇಬಲ್ ಟಾಪ್ ವಿಮಾನ ನಿಲ್ದಾಣ ಅನ್ನುವ ಕಾರಣಕ್ಕೋಸ್ಕರ ಮತ್ತು ಬೆಳಗಿನ ಜಾವ ಅಲ್ಲಿ ರಾಜೀವ್ ಗಾಂಧಿ ಲ್ಯಾಂಡ್ ಮಾಡಿದಾಗ ಹೇಳಿದ್ರಂತೆ, ಇಂಥ ಡೇಂಜರಸ್ ಏರ್ಪೋರ್ಟ್ ನಾನು ನೋಡಿಲ್ಲ ಅಂತ, ಮಂಗಳೂರು ಏರ್ಪೋರ್ಟ್ನಲ್ಲಿ. ಆ ರೀತಿಯಾಗಿರ್ತಕ್ಕ ಒಂದು ವಿಮಾನ ನಿಲ್ದಾಣದ ಕಾರಣದಿಂದ ಆ ಒಂದು ದುರ್ಘಟನೆ ಸಂಭವಿಸಿತ್ತು ಸರಿಯಾಗಿ 15 ವರ್ಷಗಳ ಹಿಂದೆ. ಇದಕ್ಕೆ ಕಾರಣಗಳೇನು ಅಂತಕ್ಕಂಥದ್ದನ್ನು ನೋಡಲಾಗ್ತಾ ಇದೆ. ಯೂಶ್ವಲಿ ಅನೇಕ ಬಾರಿ ಟೆಕ್ನಿಕಲ್ ಕಾರಣಗಳು ಅಂತ ಹೇಳಲಾಗತ್ತೆ, ಹ್ಯೂಮನ್ ಎರರ್ ಕಾರಣಗಳನ್ನು ಹೇಳಲಾಗತ್ತೆ. ನನಗನ್ಸುತ್ತೆ ಬ್ಲ್ಯಾಕ್ ಬಾಕ್ಸ್ ಸಿಗುವವರೆಗೆ ಮತ್ತು ಈ ಫ್ಲೈಟ್ ರೆಕಾರ್ಡರ್ ಸಿಗುವವರೆಗೆ ಸ್ಪಷ್ಟ ಕಾರಣ ಏನು ಅಂತಕ್ಕಂಥದ್ದು ತಿಳಿಯುವ ಸಾಧ್ಯತೆಗಳು ಕಡಿಮೆ. ಶಿವರಾಮ್, ನಿವೃತ್ತ ವಿಂಗ್ ಕಮಾಂಡರ್ ನಮ್ಮ ಜೊತೆಗೆ, ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ನಮ್ಮ ಜೊತೆಗಿದ್ದಾರೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ನೌಕರಿ ಮಾಡಿದಂಥವ್ರು. ಸರ್, ಈ ಪಾಸಿಬಿಲಿಟಿ ಹೆಂಗೆ ಅನ್ಸುತ್ತೆ? ಒಂದು 500 ಲ್ಯಾಂಡಿಂಗ್ ಮಾಡಿದ್ದೀನಿ ಅಂದರು. ನಮ್ಮ ಜೊತೆಗೆ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ಇದ್ದಾರೆ. ತುಂಬ ಡೇಂಜರಸ್ ಅದು. ಒಂದು ಸಲ ಯಶಸ್ವಿಯಾಗಿ ಟೇಕ್ ಆಫ್ ಆದಾಗ ನಿರಾಳ ಆಗ್ತಿತ್ತಂತೆ ಒಬ್ಬ ಅವಿಯಾರ್ ಏರ್ಬಾರ್ನ್ ಅಂತ. ನಾನು ಏರ್ಫೋರ್ಸ್ನಲ್ಲಿರುವಾಗ ಅಹಮದಾಬಾದ್ ಏರ್ಪೋರ್ಟಿಂದ ಎಷ್ಟೋ ಸಲ ಫ್ಲೈಟ್ ಹೊಂದಿದ್ದೀನಿ. ಅವ್ರು ಹೇಳಿದ ಥರ ತುಂಬ ಬೆಲ್ಟಪ್ ಏರಿಯಾ ಅಂತ ಇದೆ. 2-3 ರನ್ವೇನಲ್ಲಿ ಟೇಕ್ ಆಫ್ ಮಾಡುವಾಗ ಬಹಳಷ್ಟು ಬಿಲ್ಟಪ್ ಏರಿಯಾ ಅಂತ ಇದೆ ಅಲ್ಲಿ. ಹೌದು, ಅದು ನಾನು ಹೇಳೋದು ಒಂದು 10-12 ವರ್ಷ ಹಿಂದೆ ಕತೆ. ಇವಾಗ ಇನ್ನು ಎಷ್ಟು ಆಗಿರ್ಬೋದು ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನಲ್ಲಿ. ಅದಕ್ಕೆ ಅದ್ರದ್ದು ಏನು ಇದು ರೀಸನ್ ಅಂದರೆ, ಇಟ್ ಕ್ಯಾನ್ ಲೀಡ್ ಟು ಬರ್ಡ್ ಮೆನೆಸ್. Bird menace, if bird ingestion takes place ಅಲ್ಲಿ at this critical stage of takeoff, it can lead to engine failure. ಅದೂ that can also be one reason ಅಂತ
ಫರ್ದರ್ ಇಂಜಿನ್, ಇಫ್ ಇಟ್ ಇಸ್ ಅನ್ ಇಂಜಿನ್ ಫಾಲ್ಟ್, ದಟ್ ಕುಡ್ ಬಿ ಎ ರೀಸನ್ ಅಂತ ನನಗೆ ಅನುಮಾನ ಆಗಿದೆ. ಬಟ್ ಬೋತ್ ಇಂಜಿನ್ಸ್ ವೆರಿ ರೇರ್. ಎಸ್, ಅಂದ್ರೆ ತಾವು ಹೇಳೋದು ಒಂದು ಇಂಜಿನ್ಗೆ ಬರ್ಡ್ ಹಿಟ್ ಆದರೂ ಕೂಡ ಇನ್ನೊಂದು ಎಂಜಿನ್ ಯಶಸ್ವಿಯಾಗಿ ಟೇಕ್ ಆಫ್ ಆಗಬೇಕು. ಟೇಕ್ ಆಫ್ ಆಗಬೇಕು. ಆ್ಯಂಡ್ ಪೈಲಟ್ಗಳೆಲ್ಲ ಅಷ್ಟು ಟ್ರೈನಿಂಗ್ ಕೊಡ್ತಾರೆ, ಸಿಮ್ಯುಲೇಟರ್ನಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಓಕೆ. ಸೊ ದೇ ಇಮಿಡಿಯೇಟ್ಲಿ ಕಮ್ ಆ್ಯಂಡ್ ಲ್ಯಾಂಡ್ ಆನ್ ದ ರನ್ವೇ. ದೇ ಟೇಕನ್ ಆಫ್. ಓವರ್ ವೇಟ್ ಲ್ಯಾಂಡಿಂಗ್ ಅಂತ ಇದೆ, ಅದೆಲ್ಲ ಇದೆ. ಏರ್ಕ್ರಾಫ್ಟ್ ಆರ್ ಟೆಸ್ಟೆಡ್ ಫಾರ್ ಆಲ್ ದೀಸ್ ಕಂಟಿಂಜೆನ್ಸೀಸ್. So they are permitted to carry out an overweight landing in such critical stages of flight. ಅದಕ್ಕೆ ಸೊ ಇವರು ನಾನು ಮುಂಚೆ ಹೇಳಿದೆ, unless and until the FDR is ಇದು recovered and milked for its information, we cannot pinpoint as to what exactly ಇದು ರೀಸನ್ ಆಗಿರ್ಬೋದು ಅಂತ ಇವತ್ತಿನ ದುರ್ಘಟನೆಗೆ. ಎಸ್, ಒಂದೊಂದ್ಸಲ ಟ್ರಾಫಿಕ್ ಕಾರಣಕ್ಕೆ ಅರ್ಧ ರನ್ವೇಯಿಂದನೇ ಟೇಕ್ ಆಫ್ ಮಾಡೋದಕ್ಕೆ ಹೇಳ್ತಾರೆ ಅನ್ನುವಂಥದ್ದು. ಯಾವ್ಯಾವ ಮಾದರಿಯ ವಿಮಾನಗಳಿಗೆ ಎಷ್ಟೆಷ್ಟು ಉದ್ದದ ರನ್ವೇ ಬೇಕು ಅನ್ನೋದು ಕ್ಲಾರಿಫೈ. ಅಲ್ಲ, ಅವ್ರು ಹೇಳಿದ್ರು ಇಟ್ ಈಸ್ ಅಪ್ ಟು ದ ಪೈಲಟ್ ಟು ಆಕ್ಸೆಪ್ಟ್ ದಟ್ ಅಡ್ವೈಸ್. ಅವರು ಪೈಲಟ್ ಇಫ್ ಹಿ ಫೀಲ್ಸ್ ದಟ್ ಇಟ್ ಇಸ್ ನಾಟ್ ಸೇಫ್ ಫಾರ್ ಹಿಮ್ ಟು ಟೇಕ್ ಆಫ್ ಅಟ್ ದ ಇಂಟರ್ಸೆಕ್ಷನ್, he can overrule the ATC controller and go to the beginning of runway and take off. Okay. So yes, pressures irutte ಕೆಲವೊಮ್ಮೆ because of traffic, for clearing traffic ಅಲ್ವಾ. ಡಿಸ್ಪರ್ಸರ್ ನಲ್ಲಿ ಒಂದು ಪಾರ್ಕಿಂಗ್ ಸ್ಲಾಟ್ಸ್ ಕಡಿಮೆ ಇದ್ರು, and if the ATC wants aircraft to move out, ಅವ್ರು ಹೇಳಿರ್ಬೋದು ಇಂಟರ್ಸೆಕ್ಷನ್ ಇಂದ ಟೇಕ್ ಆಫ್ ಮಾಡ್ಬೋದು. ಅವ್ರು ಕೇಳ್ತಾರೆ, ಅವ್ರು ಹೀಗೆ ಮಾಡಬೇಕು ಅಂತ ಹೇಳೋದಿಲ್ಲ. ಯಾಕಂದರೆ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಏರ್ಕ್ರಾಫ್ಟ್ ಇಸ್ ಫೈನಲಿ ದ ಕ್ಯಾಪ್ಟನ್ಸ್. ಹೌದು, ಅದು ಕೇಳ್ತಾರೆ ಹೊರತು ಅವರು ಇಲ್ಲಿಂದಲೇ ಟೇಕ್ ಆಫ್ ಮಾಡು ಅಂತ ಎಂದಿಗೂ ಹೇಳೋದಿಲ್ಲ ಅವರು. ಯಾಕಂದರೆ ಆ್ಯಸ್ ಎ ಟೋಲ್ಡ್ ಯು ಅರ್ಲಿಯರ್, ರೆಸ್ಪಾನ್ಸಿಬಿಲಿಟಿ ಆಫ್ ದ ಏರ್ಕ್ರಾಫ್ಟ್ ಇಸ್ ದ ಪೈಲಟ್ ಇನ್ ಕಮಾಂಡ್. ಅವ್ರದ್ದು, ಕ್ಯಾಪ್ಟನ್ ಅವ್ರದ್ದು ಫುಲ್ ರೆಸ್ಪಾನ್ಸಿಬಿಲಿಟಿ. ಸೊ ಹೀ ಕ್ಯಾನ್ ಡಿಸೈಡ್ ಅವ್ರು ಎಲ್ಲಿಂದ ಟೇಕ್ ಆಫ್ ಮಾಡಬೇಕಂತ ಅವ್ರಿಗೆ ಇದು ಫುಲ್ ಅಥಾರಿಟಿ ಇದೆ. ಆ್ಯಂಡ್ ಹಿ ಕ್ಯಾನ್ ಓವರ್ ರೂಲ್ ದ ATC ಇನ್ ಕೇಸ್ ATC ಟೆಲ್ಸ್ ದೆಮ್ ಟು ಟೇಕ್ ಆಫ್ ಫ್ರಮ್ ಇಂಟರ್ಸೆಕ್ಷನ್. ಆ್ಯಂಡ್ ಸುಮಿತ್ ಸಭರ್ವಾಲ್ ಅವ್ರ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ, ವಿಮಾನದ ಕ್ಯಾಪ್ಟನ್, 8200 ತಾಸುಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್. ದಟ್ ಈಸ್ ಫೇರ್ ಇನಫ್ ಅಲ್ಲ ಒಬ್ಬ ಪೈಲಟ್ಗೆ ಸರ್? 8200 ತಾಸು ಅಂದರೆ that is quite a bag full of experience ನನ್ನ ಪ್ರಕಾರ. And I was reading somewhere that he is also a line training captain anta. I am not too sure about that. If that is so, then he is fairly experienced. Yes, highly experienced anta helbodu. Fairly alla, highly experienced pilot who would be capable of handling any type of emergencies. ಶಿವರಾಮ್ ಸರ್, ನಾವು ಸ್ವಲ್ಪ ಹಿಸ್ಟ್ರಿಯಲ್ಲಿ ಹೋದರೆ ಕಳೆದ 2-3 ವರ್ಷಗಳಲ್ಲಿ 2 ಬೋಯಿಂಗ್ ವಿಮಾನಗಳ ಅಪಘಾತ ಆಗಿದೆ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದರೆ ಆ ವಿಮಾನ ಅಪಘಾತಗಳಿಗೆ ಏನು ಕಾರಣ ಆಗಿತ್ತು? ಏರ್ ಬಸ್ ವರ್ಸಸ್ ಬೋಯಿಂಗ್ ಅದೊಂಥರ ಈ ವೈಯಕ್ತಿಕವಾದ ಏನು ಫೇವ್ರಿಟ್ ಅಂತ. ಕೆಲವೊಬ್ರಿಗೆ ಪಿಸ್ಟಲ್ ಇಷ್ಟ, ಕೆಲವೊಬ್ರಿಗೆ ರಿವಾಲ್ವರ್ ಇಷ್ಟ. ಅವರು ಒಬ್ಬೊಬ್ಬರದ್ದು ಒಂದೊಂದು ಆಯ್ಕೆಗಳಿರ್ತವೆ. ಹಾಗೆ ಈ ವಿಮಾನದಲ್ಲೂ ಕೂಡ ಪೈಲಟ್ಗಳದ್ದು ಫೇವ್ರೇಟ್ ಇದೆ. ಅದು ಡಿಫ್ರೆಂಟ್ ಏರ್ಕ್ರಾಫ್ಟ್ ಗಾಟ್ ಡಿಫ್ರೆಂಟ್ ಪ್ರೊಸೀಜರ್ಸ್. ಅದೂ ಇದೆ. ಇವಾಗ ಕ್ಯಾಪ್ಟನ್ ಸುದರ್ಶನ್ ಅವರು ಹೇಳಿದ್ರು, ಏರ್ ಬಸ್ನಲ್ಲಿ 160 ಫೀಟ್ನಲ್ಲಿ ಆಟೋ ಪೈಲಟ್ ಎಂಗೇಜ್ ಮಾಡ್ತಾರಂತ. ಹೌದು. ನಾನು ಆರಿಸಿದ ಬೋಯಿಂಗ್ 737 ಇಟ್ ವಾಸ್ 400 ಫೀಟ್. 400. ಅದು ಯಾಕಂದ್ರೆ ಕಂಪನಿ ಟೆಲ್ಸ್ ಬೇಸಿಕಲಿ ಟು ಗಿವ್ ಮೋಸ್ಟ್ ಕಂಫರ್ಟ್ ಟು ದ ಪ್ಯಾಸೆಂಜರ್. ಅದಕ್ಕೆ ವಿ ಎಂಗೇಜ್ ದ ಆಟೋ ಪೈಲಟ್ ಅಟ್ 400 ಫೀಟ್ ಆಫ್ಟರ್ ಕ್ಲೀನಿಂಗ್ ಅಪ್ ದ ಏರ್ಕ್ರಾಫ್ಟ್. ಕ್ಲೀನಿಂಗ್ ಅಪ್ ದ ಏರ್ಕ್ರಾಫ್ಟ್ ಅಂದರೆ ದ ಅಂಡರ್ ಕ್ಯಾರೇಜ್, ಟೇಕಿಂಗ್ ಅಪ್ ದ ಅಂಡರ್ ಕ್ಯಾರೇಜ್, ರೇಸಿಂಗ್ ದ ಫ್ಲಾಪ್ಸ್, ಅದೆಲ್ಲ ಮಾಡಿಬಿಟ್ಟು ವಿ ಎಂಗೇಜ್ ದ ಆಟೋ ಪೈಲಟ್. ಎಸ್. ಈ ಸುದರ್ಶನ್ ಸರ್, 2 ಎಂಜಿನ್ಗಳು ಫೇಲ್ ಆಗಿದ್ದು ಆ ಕಾರಣಕ್ಕಾಗಿ ಅಪಘಾತ ನಡೆದಿದೆ ಅಂತ ಪ್ರಿಸ್ಯೂಮ್ ಮಾಡೋದಾದರೆ, ಒಂದು ಸ್ಟ್ರಿಂಜೆಂಟ್ ಚೆಕಿಂಗ್ ಪ್ರೊಸೆಸ್ ಇರುತ್ತಲ್ಲ, ಫ್ಲೈಟ್ ಇಂಜಿನಿಯರ್ ಇರ್ತಾರೆ, ಅಂದರೆ ವಿಮಾನ ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಕಂಪ್ಲೀಟ್ಲಿ ಒಂದು ಚೆಕಿಂಗ್ ಆಗುತ್ತೆ. ಡೆಫಿನೆಟ್ಲಿ. ನೋಡಿ, ದಿ ಏರೋಪ್ಲೇನ್ ಫಸ್ಟ್ಲಿ ಈಸ್ ಸರ್ಟಿಫೈಡ್ ಬೈ ಎ ಕ್ವಾಲಿಫೈಡ್ ಏರೋನಾಟಿಕಲ್ ಎಂಜಿನಿಯರ್. ಆಮೇಲೆ ಈವನ್ ದಿ ಕ್ಯಾಪ್ಟನ್ ಆರ್ ದಿ ಕೋ ಪೈಲಟ್ ಗೋಸ್ ಅರೌಂಡ್ ಟು ಚೆಕ್
mainly ಅದು ಬರೀ ವಿಜುವಲ್ ಚೆಕಿಂಗ್ ಅದು. visual checking. Okay. If the tires are all right or not deflated, ಅಥವಾ engine turbines ಓಕೆ are intact. So ಅವೆಲ್ಲ ನಡೆಯುತ್ತೆ. So when it takes off, it is airworthy. ಓಕೆ It is certified to be airworthy. But what happens when the wheels up? ಹಾಂ Is left to entire pilot's judgment and the crew's decision. ಓಕೆ ಕೆಲವು ಸರಿ ಏನಾಗುತ್ತೆ ಅಂದರೆ ಈಗ ನೋಡಿ, ಐ ಆಲ್ಸೋ ಗಾಟ್ ಮೋರ್ ದೆನ್ 12,000 hours ಆಫ್ ಫ್ಲೈಯಿಂಗ್. ಬಟ್ ವೆನ್ ಯು ರೀಚ್ ದಟ್ ಸ್ಟೇಜ್ ದೆರ್ ಈಸ್ ಸಮ್ ಕಾಂಪ್ಲಸೆನ್ಸಿ ಸೆಟ್ಸ್ ಇನ್. ಐ ಕ್ಯಾನ್ ಮ್ಯಾನೇಜ್ ದಿಸ್, ನೋ ಪ್ರಾಬ್ಲಮ್. ಬಟ್ ಇಟ್ ಓಕೆ ನೋ ಪ್ರಾಬ್ಲಮ್, ಐ ಹ್ಯಾಡ್ ಇಟ್ 3-4 times. ಸೊ ಅದು ಒಂದು ಆಗಿರ್ಬೋದು. ಐ ಆಮ್ ನಾಟ್ ಕನ್ಕ್ಲೂಡಿಂಗ್ ಎವ್ರಿಥಿಂಗ್, ಬಟ್ ಆಸ್ ಎ ಪೈಲಟ್, ವೆನ್ ಯು ರೀಚ್ ಎ ಸರ್ಟನ್ ಥ್ರೆಶೋಲ್ಡ್, then you should take it for granted that anything can happen to me at whatever stage. So you should have that, down to earth wisdom to understand what has happened. 2010ರಿಂದ ಇಲ್ಲಿ ತನಕ ಭಾರತದಲ್ಲಿ ನಡೆದ 3 ಇಂಪಾರ್ಟೆಂಟ್ ಕ್ರ್ಯಾಶ್ಗಳ ಬಗ್ಗೆ ನಾನು ನೋಡ್ತಾ ಇದ್ದೆ. ಮಂಗಳೂರು 2010, ಅದಾದಮೇಲೆ ಕೊಚ್ಚಿನ್ನು, ಅದಾದಮೇಲೆ ಇದು. ಸೊ ಲ್ಯಾಂಡಿಂಗ್ ಆ್ಯಂಡ್ ಟೇಕ್ ಆಫ್ ತುಂಬ ಕ್ರೂಷಿಯಲ್ಲ. ಅಪಘಾತವಾಗುವ ಅತಿ ಹೆಚ್ಚು ಸಾಧ್ಯತೆಗಳು ಅದೇ ಟೈಮಲ್ಲ. ಎಕ್ಸಾಕ್ಟ್ಲಿ. ಈಗ ಮಂಗಳೂರದು ನೀವು ಹೇಳಿದ್ರಲ್ಲ, ನೋಡಿ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸಿರ್ಕಾಡಿಯನ್ ಲೋ ಓಕೆ in your body between midnight 1:30 to 2:30, 3 o'clock. So whatever, even if you are sitting next to KSRTC bus toilet, ನಿದ್ದೆ ಬರುತ್ತಾ? ನಿದ್ದೆ ಬಂದೇ ಬಿಡುತ್ತೆ. You have to accept that. Okay. Your body needs that. So the ನಮ್ಮ ರಿಫ್ಲೆಕ್ಸಸ್ ಏನಿರುತ್ತೆ, ಇಟ್ ಗೋಸ್ ಡೌನ್. ದಟ್ಸ್ ವೈ ಅವರಿಗೂ ಗೊತ್ತು. ಈಗಷ್ಟೇ ಬರ್ತಾ ಇರುವ ಸುದ್ದಿ, ಅಹಮದಾಬಾದ್ ಪ್ಲೇನ್ ಕ್ರ್ಯಾಶ್ನಲ್ಲಿ ಎಲ್ಲ 242 ಜನರ ಸಾವು. ಒಬ್ಬರೂ ಬದುಕುಳಿದಿಲ್ಲ, ಒಬ್ಬ ಪ್ರಯಾಣಿಕರೂ ಬದುಕಿ ಉಳಿದಿಲ್ಲ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ ಎಲ್ಲ 242 ಜನರ ಸಾವು. ಗುಜರಾತ್ನ ಸ್ಥಳೀಯ ಮಾಧ್ಯಮಗಳ ಮಾಹಿತಿ. ಎಲ್ಲ 242 ಜನ. ಏವಿಯೇಷನ್ ಸೆಕ್ಟರ್ಗೆ, ವೈಮಾನಿಕ ಜಗತ್ತಿಗೆ ಒಂದು ಕರಾಳ ದಿನ ಇವತ್ತು. ಎಲ್ಲ 242 ಜನ, ವಿಮಾನದಲ್ಲಿದ್ದ 232 ಪ್ರಯಾಣಿಕರು, 10 ಜನ ಸಿಬ್ಬಂದಿ, ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ. ಮೃತಪಟ್ಟವರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೂಡ ಇದ್ದರು. ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಶಿವರಾಮ್ ಸರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಸರ್, ನಾವು ಪತ್ರಕರ್ತರು ಈ ದೃಷ್ಟಿಯಲ್ಲಿ ಒಂದು ಸಲ ಯೋಚನೆ ಮಾಡ್ತೀವಿ, ಏನಾದ್ರು ಷಡ್ಯಂತ್ರ ಆಗಿರಬಹುದಾ, ಬೇಕು ಅಂತ ಯಾರು ಮಾಡಿರಬಹುದಾ ಅಂತ, ಸಬುಟಾಜ್ ಆಗಿರಬಹುದಾ ಅಂತ. ಸಬೋಟಾಜ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವಾಗ. ಅದು ಸಬೋಟಾಜ್ ಅಂದರೆ ಯಾರು, ಒನ್ ಆಫ್ ದ ಟೆಕ್ನಿಷಿಯನ್ಸ್ ಓನ್ಲಿ ಹ್ಯಾಸ್ ಟು ಡೂ ಇಟ್. ಓಕೆ. ಆರ್ ಬ್ಯಾಗೇಜ್ನಲ್ಲಿ, ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಸಬೋಟಾಜ್, ಬ್ಯಾಗೇಜ್ನಲ್ಲಿ ಏನಾದ್ರು ಇಟ್ಟಿರ್ಬೋದು. ಬಟ್ ಇಫ್ ದೇರ್ ವಾಸ್ ಸಮಥಿಂಗ್ ಇನ್ ದ ಬ್ಯಾಗೇಜ್, ಏನಾದ್ರು ಎಕ್ಸ್ಪ್ಲೋಷನ್ ಆಗಿರಬೇಕು. ಬಟ್ ಎಕ್ಸ್ಪ್ಲೋಷನ್ ಡಿಂಟ್ ಅಗರ್. ಸೊ ದಟ್ ಟೈಪ್ ಆಫ್ ಐ ವೋಂಟ್ ಗೋ ಟುವರ್ಡ್ಸ್ ದಟ್ ಆ್ಯಂಗಲ್ ಆಫ್ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ನನಗೆ ಅಷ್ಟು ಇದು ಸಾಧ್ಯತೆ ತುಂಬ ಕಡಿಮೆ ಅಂತ ಕಾಣಿಸ್ತಾ ಇದೆ. ಇದೇ ವಿಮಾನ ಡಿಸೆಂಬರ್ನಲ್ಲಿ ಏನೋ ಟೆಕ್ನಿಕಲ್ ಎರರ್ ಆಗಿ ಇದನ್ನು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿಸಲಾಗಿತ್ತು ಅಂತಾರೆ. ಅದಾದ ನಂತರ DGCA ಪತ್ರ ಬರೆದಿತ್ತಂತೆ ಏರ್ ಇಂಡಿಯಾಗೆ. ಹೌದು. ಏನಾಗಿರುತ್ತೆ ಸರ್ ಅದು? ಅಂದರೆ
ವಿಮಾನದಲ್ಲಿ ಒಂದಷ್ಟು ಬೇಸಿಕ್ ತಾಂತ್ರಿಕ ತೊಂದರೆಗಳಿದ್ವು ಅನ್ನೋ ಲೆಕ್ಕಾಚಾರ ಬರ್ತಿದೆ. ನೋಡಿ, ಇದು ವಿಮಾನ ಅಂದರೆ ಇಟ್ಸ್ ಎ ಮೆಷಿನ್ ಅಲ್ವಾ, ನಮ್ಮ ಕಾರ್ ಥರ ಎನಿಥಿಂಗ್ ಕ್ಯಾನ್ ಗೋ ರಾಂಗ್. ಕರೆಕ್ಟ್. ಏನು ಟೆಕ್ನಿಕಲ್ ಇದು ಪ್ರಾಬ್ಲಮ್ ಅಂತ ನನಗೂ ಅಷ್ಟು ಮಾಹಿತಿ ಇಲ್ಲ. ವಾಟ್ ಹ್ಯಾಪನ್ಡ್ ಇನ್ December 24 ಅಂತ ನನಗೂ ಅಷ್ಟು ಗೊತ್ತಿಲ್ಲ. ಬಟ್ DGCA ಅವರು ಪತ್ರ ಬರೆದಿದ್ದ ಅಂದರೆ ಏನಾದ್ರು ಲ್ಯಾಪ್ಸಸ್ ಇದ್ದಿರಬಹುದು. If DGCA has taken a strong view and given a letter, if it was a normal technical glitch, then DGCA wouldn't have probably ಇದು ಪತ್ರ they wouldn't have given it. ಕರೆಕ್ಟ್, ಕೊಟ್ಟಿರೋ ಸಾಧ್ಯತೆ. But if you're saying that DGCA ಅವರು ಪತ್ರ ಕೊಟ್ಟಿದ್ದಾರೆ ಅಂದರೆ there must have been something more to than that meets the eye. Yes. ಅದಕ್ಕೆ ದಟ್ ಟೆಕ್ನಿಕಲ್ ಗ್ಲಿಚ್ ನನಗೆ ಗೊತ್ತಿಲ್ಲ, ಏನು ಆಗಿದೆ ಅಂತ ನನಗೆ ಗೊತ್ತಿಲ್ಲ ಅವತ್ತು. ಬಟ್ ಎ ಮಷೀನ್ ಕ್ಯಾನ್ ಗೋ ಬ್ಯಾಡ್ ಎಟ್ ಎನಿ ಟೈಮ್. ಸೊ ದೀಸ್ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಏವಿಯೇಷನ್. ಸುದರ್ಶನ್ ಸರ್, ಒಂದು ವಿಮಾನ ತಾಂತ್ರಿಕವಾಗಿ ಎಷ್ಟು ಸದೃಢವಾಗಿದೆ ಅನ್ನೋದನ್ನು DGCA ಮಾನಿಟರ್ ಮಾಡ್ತಾ ಇರುತ್ತೆ. ವಿಮಾನದಲ್ಲಿ ಬಂದಂಥ ಪ್ರತಿಯೊಂದು ತಾಂತ್ರಿಕ ದೋಷಗಳನ್ನು ಮಾನಿಟರ್ ಮಾಡ್ತಾರೆ. ಹೌದೌದು, ಖಂಡಿತ. ಬಿಕಾಸ್ ದೆರ್ ಇಸ್ ಎ ಲೈಫ್ ಫಾರ್ ಈಚ್ ಕಂಪೋನೆಂಟ್. ಎಸ್. ಓಕೆ, ಇಂಜಿನ್, ಏರ್ ಫ್ರೇಮ್, ವಿತಿನ್ ಇಂಜಿನ್ ಸೋ ಮೆನಿ ಬೇರೆ ಬೇರೆ ಪಾರ್ಟ್ಸ್ಗಳು. ಹಾಂ, ಸೊ ಅದು ಮಾಡಲೇಬೇಕು. ಫಾರ್ ಸಮ್ ಕಾಂಪೋನೆಂಟ್ಸ್ ದೇ ಮೇ ಟೇಕ್ ಎಕ್ಸ್ಟೆನ್ಷನ್. ಓಕೆ, ಅದಕ್ಕೆ DGCA ಪರ್ಮಿಷನ್ ಬೇಕು. DGCA ಪರ್ಮಿಷನ್ ಬೇಕು. ಯು ಕಾಂಟ್ ಟೇಕ್ ಯುವರ್ ಓನ್ ಡಿಸಿಷನ್ ಆ್ಯಂಡ್ ಟೇಕ್ ಎಕ್ಸ್ಟೆನ್ಷನ್. ಓಕೆ, ಅದಕ್ಕೆ ಕೆಲವು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇರುತ್ತೆ. ಈ ಥರ ಇದಕ್ಕೆ ಒಂದು 10 ಗಂಟೆ ಎಕ್ಸ್ಟೆನ್ಷನ್ ಬೇಕು ಅಂದರೆ ವಾಟ್ ಆಲ್ ಚೆಕ್ಸ್ ಯು ಹ್ಯಾವ್ ಟು ಕ್ಯಾರಿ ಔಟ್. ಓಕೆ, ಸೊ ಇಟ್ ಈಸ್ ಆಲ್ ವೆರಿ ಕ್ಲಿಯರ್ಲಿ ಸ್ಪೆಸಿಫೈಡ್. ದೆರ್ ಇಸ್ ನೋ ಪರ್ಸನಲ್ theory in this. Okay. Everything is written properly. We have something called MEL, Minimum Equipment List. Okay. So MEL alli each you can even fly if there are 2 components. One component fails, you can fly with that, but there is a clause. You have to meet that clause. You can do concession with due permission to DGCA. ಓಕೆ, ಅದಕ್ಕೆ ಇದಿರ್ದು ಅಂದರೆ ಏರ್ಲೈನ್ಗೂ DGCAಗೂ ಮಧ್ಯದಲ್ಲಿ ಅಷ್ಟೊಂದು ಸ್ಟ್ರಿಂಜೆಂಟ್ ಕಮ್ಯುನಿಕೇಶನ್ ಇರುತ್ತೆ. ಎಸ್ ವೆರಿ ಮಚ್. ಬಿಕಾಸ್ ಇಫ್ ಯು ಡಿಫಾಲ್ಟ್ ಆನ್ ಎನಿ ದಿಸ್ ಥಿಂಗ್ ಯು ವಿಲ್ ಲೂಸ್ ಯುವರ್ ಸರ್ಟಿಫಿಕೇಶನ್. ಸೊ ಲೈಸೆನ್ಸ್ ಏರ್ಲೈನ್ಸ್ ವಿಲ್ ಬಿ ವೆರಿ ವೆರಿ ಕೇರ್ಫುಲ್. ಸೊ ಹಾಗಾಗಿ ಟೆಕ್ನಿಕಲ್ ವಿಷಯಕ್ಕೆ ಬಂದಾಗ ಎವ್ರಿಥಿಂಗ್ ಈಸ್ ಆ್ಯಸ್ ಪರ್ ದಿ ಮಿನಿಮಮ್ ಇಕ್ವಿಪ್ಮೆಂಟ್ ಲಿಸ್ಟ್. ಇಷ್ಟಿರಬೇಕು. ದೊಡ್ಡ ಮ್ಯಾನ್ಯಲ್, ಇಟ್ಸ್ ಆಲ್ಮೋಸ್ಟ್ 1000 pages manual. If this part is not there, what are the requirement? If APU ಅಂದರೆ that gives the auxiliary power before we start the engine. That is the one which keeps the air conditioning running. That is the one which helps the main engines to start. Okay. You can fly without APU, but there are certain conditions. You can fly with half the air condition unserviceable, but there are some conditions. You have to meet those conditions. So ಹಾಗಾಗಿ there is absolutely no compromise on technical issues. ಸಬಾಟೇಜ್ನ ಸಾಧ್ಯತೆ ನಿಮಗೆ ಎಷ್ಟರ ಮಟ್ಟಿಗೆ ಅನ್ಸುತ್ತೆ? 1%, 2%? It's highly impossible. Unlikely. Yeah, highly impossible. Because see, in ಇವತ್ತೆಷ್ಟು 12 ಅಲ್ವಾ ತಾರೀಕು, 23ನೇ ತಾರೀಕಿಗೆ we know that Canadian bomb blast of IC-182. So ಅದಾದಮೇಲೆ with every accident, every incident, SOP is revised, what to do. Yes. ಸೊ ಹಾಗಾಗಿ ಕಾರ್ಗೋ ಚೆಕಿಂಗ್, ನೀವು ಮರೆತುಬಿಟ್ಟು ನಿಮ್ಮ ಚಾರ್ಜರ್ ಆಗಲಿ ಅಥವಾ ಪವರ್ ಬ್ಯಾಂಕ್ ಆಗಲಿ ಇಟ್ಟೋಗಿದ್ರೆ ಇಟ್ ಈಸ್ ವೆರಿ ವೆರಿ ಅಲ್ಲಿ ನನ್ನ ಪರ್ಸನಲ್ ಅನುಭವ ಇದೆ. ಅಹಮದಾಬಾದಿಗೆ ಹೋದಾಗ ನಾನು ಹೋಗಿ ಲ್ಯಾಂಡ್ ಆಗಿದ್ದೀನಿ, ಚೆಕ್ ಇನ್ ಮಾಡಿದ ಲಗೇಜೇ ಬರಲಿಲ್ಲ. ಆಮೇಲೆ ಬಂದು ಹೇಳಿದ್ರು ನಿಮ್ಮ ಚೆಕ್ ಇನ್ ಲಗೇಜಲ್ಲಿ ಪವರ್ ಬ್ಯಾಂಕ್ ಇತ್ತು, ಅದನ್ನ ಬೆಂಗಳೂರಲ್ಲೇ ಇಟ್ಕೊಂಡಿದ್ದೀವಿ. ಅಟ್ಲೀಸ್ಟ್ ನಿಮ್ಮನ್ನು ಬಿಟ್ರಲ್ಲ, ದೇ ವೋಂಟ್ ಲೀವ್ ಲೈಕ್ ದಟ್. ಎಸ್. ಸೊ ದೇರ್ ಇಸ್ ಅ ವೆರಿ ಆಸ್ ಆಫ್ ನೌ ಯು ಕ್ಯಾನ್ ಸೇ ಇಟ್ಸ್ ರೂಲ್ಡ್ ಔಟ್. ಬಟ್ ವೆನ್ ದಿ
investigation takes place. ಕರೆಕ್ಟ್. It is also looked at the angle. We can't. ಅನೇಕ ವಿಮಾನ ಅಪಘಾತಗಳ ಸುದ್ದಿಗಳಲ್ಲಿ ನಾವು ಓದಿದ್ದೀವಿ, ನೋಡಿದ್ದೀವಿ. ಪೈಲಟ್ಗಳು ವಿಮಾನ ಅಪಘಾತ ಆಗೋದು ಕನ್ಫರ್ಮ್ ಆದಮೇಲೂ ಕೂಡ ಗ್ರೌಂಡ್ನಲ್ಲಿರೋರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂಥೇಳಿ ಸೇಫ್ ಜಾಗದಲ್ಲಿ ಕ್ರ್ಯಾಶ್ ಮಾಡಿಸ್ತಾರೆ ಅಂತ. ಬಟ್ ಇಲ್ಲಿ ಅದಕ್ಕೂ ಅವಕಾಶ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಅವಕಾಶನೇ ಇರಲಿಲ್ಲ ಇಲ್ಲಿ. There is no vertical allowance and there is no horizontal allowance. ಕರೆಕ್ಟ್. ಈಗ even if you want to turn back, I don't know what distracted them for not retracting undercarriage. Something must have distracted them. ಅಂಡರ್ ಕ್ಯಾರೇಜ್ ಅಂದರೆ ಓಕೆ, Wheels. ವೀಲ್ ಮೇಲೆ ಹೋಗ್ಬೇಕು. ಓಕೆ, ಹಾಂ, Wheels, ಯಾಕೆ? It is very, I mean, Group Captain Shivaram will agree with me. It is not possible that undercarriage remains low even at 200 feet. Something is wrong. Something has distracted them. ಓಕೆ, ಓಕೆ. That is my reading of the. ನನ್ನ ತಲೆಯಲ್ಲಿ ಅದು ಆಟೋಮೆಟಿಕ್ ಮೇಲೆ ಹೋಗ್ತವೆ ಅಂತ ಇಲ್ಲ. ಸೊ ಪೈಲಟ್ಸ್ ಹ್ಯಾವ್. That is what. First, after the captain takes off, around 60 feet, 80 feet, he will call out positive climb. Then the co-pilots will gear up. ಓಕೆ, ಓಕೆ. Or whoever is flying. One is pilot monitoring, other one is pilot flying. It could be co-pilot who is flying or the captain who is monitoring. ಓಕೆ. So it depends who was flying, who was in control. ಪಾಸಿಟಿವ್ ಕ್ಲೈಮ್ ಬಂದ ತಕ್ಷಣ Positive climb ಅಂದ ಕೂಡಲೇ gear up. That is very instantaneous call out. ಓಕೆ, ಓಕೆ. Gear up ಅಂದ ಕೂಡಲೇ it just takes. ಜಸ್ಟ್ ಲೈಕ್ ನಾವು ಕಾರ್ ಓಡಿಸುವಾಗ, ಮ್ಯಾನ್ಯುವಲ್ ಕಾರ್ ಓಡಿಸುವಾಗ ಫಸ್ಟ್ ಗೇರ್ನಲ್ಲಿ ಸ್ಪೀಡ್ ಆದ ತಕ್ಷಣ ಹೆಂಗೆ ಮಸಲ್ ಮೆಮೊರಿ ಅನ್ನೋ ರೀತಿಯಲ್ಲಿ ಸೆಕೆಂಡ್ ಗೇರ್ ಹಾಕ್ತೀವಲ್ಲ, ಮಸಲ್ ಮೆಮೊರಿ ಅನ್ನೋ ರೀತಿ. Exactly. The moment the wheels are up, ಓಕೆ, the pilot who is monitoring, his hands are on the ಓಕೆ, ಓಕೆ. lever to retract the undercarriage, and he is waiting for that pilot flying command. Positive climb, he will call out, gear up. ಓಕೆ. Then it will take 5 seconds, 10 seconds. ಇನ್ನೂ ಮಾತಾಡೋದಕ್ಕೆ ತುಂಬ ಇದೆ ಇದ್ರ ಬಗ್ಗೆ. ಸಮಯ ಮುಗಿತಾ ಇದೆ. ಶಿವರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಸುದರ್ಶನ್ ಸರ್, ಧನ್ಯವಾದ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. 7 ಗಂಟೆಗೆ ಮತ್ತೆ ಸಿಗೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.